ಕೋಟೆ ರಾಮಾಂಜನೇಯ ಸೇವಾ ಸ್ವಾಮಿ ದೇವಾಲಯದ ವತಿಯಿಂದ ಭಾರತೀಯ ವಿಚಾರ ವೇದಿಕೆ ಎನ್ನುವ ಒಂದು ವಿಷಯದ ಅಡಿಯಲ್ಲಿ 15ನೇ ತಾರೀಕಿನಿಂದ ಇವತ್ತು 21 6 ದಿನಗಳ ಕಾಲ ಸರಣಿಯ ಉಪನ್ಯಾಸ ಮಾಲೆಯನ್ನು ನಡೀತಾ ಇವತ್ತದರ ಮುಕ್ತಾಯದ ಅಂದರೆ ಉಪನ್ಯಾಸದ ಮುಕ್ತಾಯ ಸಮಾರೋಪ. ನಾಳೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ ಆಗುತ್ತೆ. ಹೀಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ಮಾತಾ ಭಗಿನಿಯರೇ, ಸಜ್ಜನ ಸಮಾಜ ಆಸ್ತಿಕ ಬಂಧುಗಳೇ, 125 ವರ್ಷಗಳಿಂದ ಒಂದು ಹನುಮ ಜಯಂತಿಯ ಕಾರ್ಯಕ್ರಮವನ್ನು ಸುದೀರ್ಘ ಸಮಯದಿಂದ ಇಷ್ಟು ಒಂದು ಶತಮಾನಕ್ಕೂ ಹೆಚ್ಚು ಇಷ್ಟು ಸಮಯದಿಂದ ಮಾಡ್ಕೊಂಡು ಬರ್ತಾ ಇರೋ ಪ್ರಾಯಶಃ ಕರ್ನಾಟಕದ ಒಂದು ದೇವಸ್ಥಾನ ಅಂತ ಕೇಳಿದರೆ ಅದು ಶಿವಮೊಗ್ಗದ ಕೋಟೆ ಆಂಜನೇಯ ದೇವಸ್ಥಾನ ಅಂತ ಗಟ್ಟಿಯಾಗಿ ಹೇಳಬಹುದು ಅನಿಸುತ್ತೆ. ಪ್ರಾಯಶಃ ಇನ್ಯಾವುದೂ ಈ ರೀತಿಯ ಒಂದು ಇಷ್ಟು ಸುದೀರ್ಘ ಸಮಯದಿಂದ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಒಂದು ದೇವಸ್ಥಾನ ಇಲ್ಲ. ಹೀಗೆ ಒಂದು ದೇವಸ್ಥಾನ ಇವತ್ತು ನನಗೆ ಹೇಳಿದ್ರು ಅವರು ಭಾರತೀಯ ಸಂಸ್ಕೃತಿಗೆ ದೇವಾಲಯದ ಕೊಡುಗೆ ಏನು ಅಂತ. ಪ್ರಾಯಶಃ ಭಾರತೀಯ ಸಂಸ್ಕೃತಿಯ ಕೊಡುಗೆಗಿಂತ ಕೋಟೆ ಆಂಜನೇಯನ ದೇವಸ್ಥಾನದ ಕೊಡುಗೆಯೇ ಸಾಕು ಅನ್ಸುತ್ತೆ ಪ್ರಾಯಶಃ ಇವತ್ತು ಪೂರ್ತಿ ಹೇಳಿದ್ರಿ. ಆ ರೀತಿಯ ಒಂದು ಕೊಡುಗೆಯನ್ನು ಒಂದು ನಮ್ಮ ಸಮಾಜದಲ್ಲಿ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಈ ದೇವಸ್ಥಾನದ ಹೇಳೋದಕ್ಕೆ ಮುಂಚೆ ಪೀಠಿಕೆ ವಿಷಯವಾಗಿ ದೇವಸ್ಥಾನಗಳು ಆರಂಭ ಯಾವಾಗ ಅದೋ, ಯಾರು ಆರಂಭ ಮಾಡಿದರು ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ನಮಗೆ ನಮ್ಮ ದೇಶದಲ್ಲಿ ದೇವಸ್ಥಾನಗಳು ಆರಂಭ ಆಗಿದ್ದು ಹೇಗೆ ಅಂತ ಕೇಳಿದರೆ ಈಗ ಈ ನಾಗರಿಕತೆಯ ವಸ್ತುಲಲ್ಲಿ ಆಧುನಿಕತೆಯ ಪ್ರವಾಹದಲ್ಲಿ ಗ್ರಾಮ ನಿರ್ಮಾಣ ಆಗುತ್ತೆ, ಅನಂತರ ದೇವಸ್ಥಾನಗಳನ್ನ ಕಟ್ತೀವಿ. ಆದರೆ ಶತಶತಮಾನಗಳಿಂದ ನಮ್ಮ ದೇಶದಲ್ಲಿ ಮೊದಲು ಗ್ರಾಮ ನಿರ್ಮಾಣ ಆಗ್ತಿರಲಿಲ್ಲ, ದೇವಸ್ಥಾನ ಕಟ್ತಾಯಿದ್ರು. ದೇವಸ್ಥಾನಕ್ಕೆ ಹೊಂದ್ಕೊಂಡಾಗೆ ಅರ್ಚಕರ ಮನೆ, ಅರ್ಚಕರಿಗೆ ಹೊಂದ್ಕೊಂಡಾಗೆ ಬೇರೆ ಬೇರೆ ಮನೆಗಳು ಆ ದೇವಸ್ಥಾನದ ಕೆಲಸಕ್ಕೆ ಪೂರಕವಾಗಿ ಗ್ರಾಮ ನಿರ್ಮಾಣ ಆಗ್ತಾಯಿತ್ತು. ಹೀಗೆ ಅದಕ್ಕೆ ಆಲಯಾಶ್ರಿತ ಗ್ರಾಮಗಳು ಅಂತ ಹೆಸರು ಹೇಳ್ತಾಯಿದ್ರು. ಆಲಯಾಶ್ರಿತ ಗ್ರಾಮಗಳು ಅಂತ ಅಂದರೆ ದೇವಸ್ಥಾನದ ಕಾರಣಕ್ಕೋಸ್ಕರ ಒಂದು ಗ್ರಾಮ ನಿರ್ಮಾಣವಾಗ್ತಾ ಇತ್ತೆ ಹೊರತು ಗ್ರಾಮದ ಕಾರಣಕ್ಕೋಸ್ಕರ ಇವತ್ತಿನ ರೀತಿಯಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಿರಲಿಲ್ಲ. ಅಂದರೆ ದೇವರಿಗಾಗಿ ಗ್ರಾಮ ನಿರ್ಮಾಣ ಆಗೋದು, ಆ ರೀತಿ ಒಂದು ವ್ಯವಸ್ಥೆ ಇತ್ತು. ಕ್ರಿಸ್ತ ಪೂರ್ವದ ವಿಷಯಕ್ಕೆ ನಾನು ಹೋಗಲ್ಲ, ಕ್ರಿಸ್ತ ಶಕದಲ್ಲಿ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ದೇವಸ್ಥಾನ ಅಂತ ಕೇಳಿರೋ ದಾಖಲೆ ಕಾರವಾರ ಜಿಲ್ಲೆಯ ಅಂಕೋಲಾ ಅಂತ ಒಂದಿದೆ. ಸಿರ್ಸಿಯ ಬಳಿಯಲ್ಲಿ ಕಾರವಾರ ಜಿಲ್ಲೆಯ ಅಂಕೋಲಾದ ಹತ್ರ ಬೋಳೆ ಅಂತ ಒಂದು ಗ್ರಾಮ. ಆ ಬೋಳೆಯಲ್ಲಿ ಒಂದು ಮರದ ಮತ್ತು ಮಣ್ಣಿನಿಂದ ಮಾಡಿರ್ತಕ್ಕಂಥ ದೇವಸ್ಥಾನದ ಅವಶೇಷ ಇದೆ. ಅದು ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಅನ್ನೋದು ಉಲ್ಲೇಖ ಇದೆ. ಅದರ ದೇವಸ್ಥಾನ ಇಲ್ಲ, ಜಾಗ ಮಾತ್ರ ಉಳಿದಿದೆ. 2ನೇ ಶತಮಾನದಲ್ಲಿ ಈ ಚಿತ್ರದುರ್ಗ ಜಿಲ್ಲೆಯ ಚಂದವಳ್ಳಿ ತೋಟ ಅಂತ ಇದೆ, ಅಲ್ಲಿ ಧವಳಪ್ಪನ ಗುಡ್ಡ ಅಂತ ಹೇಳ್ತಾರೆ. ಧವಳಪ್ಪನ ಗುಡ್ಡದ ಪಕ್ಕದಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ನೀರಿನಲ್ಲಿ ಮುಳುಗಿ ಹೋಗಿದೆ. ಈಗ ಆ ದೇವಸ್ಥಾನ ಇತ್ತು ಅನ್ನೋ ಅವಶೇಷ ಮಾತ್ರ ಸಿಕ್ಕಿದೆ. ಇನ್ನು 3 ಮತ್ತು 4ನೇ ಶತಮಾನದಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಈ ಭಾಗವನ್ನು ಆಳ್ತಾ ಇರತಕ್ಕಂಥ ಗೌತಮೀಪುತ್ರ ಶಾತಕರ್ಣಿ ಅಂತ ಒಬ್ಬ ರಾಜ. ಅವನು ಅಂಗ, ವಂಗ, ಕಳಿಂಗ, ಕಾಶ್ಮೀರ, ಕೊತ್ತಲ, 56 ದೇಶಗಳನ್ನು ಆಳ್ತಾ ಇರ್ತಕ್ಕಂಥ ಅತ್ಯಂತ ದೊಡ್ಡ ಒಬ್ಬ ಸಾಮ್ರಾಜ್ಯ ಚಕ್ರವರ್ತಿ ಅವನು. ಕಾಬೂಲ್, ಕಂದಹಾರದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಂಥ ಒಬ್ಬ ರಾಜ ಗೌತಮೀಪುತ್ರ ಶಾತಕರ್ಣಿ, ತಾಯಿ ಹೆಸರಿನಿಂದ ಗುರುತಿಸ್ಕೊಂಡಿದ್ದ ಅವನು. ಅಂಥವನ ಮೊಮ್ಮಗ ಸಿಮುಖ ಅಂತಕ್ಕಂಥವನು ಆ ಗೌತಮೀಪುತ್ರ ಶಾತಕರ್ಣಿಯ ನಂತರ ಸಿಮುಖ ಈ ಭಾಗವನ್ನು ಆಳ್ತಾ ಇದ್ದ, ಶಿವಮೊಗ್ಗ ಈ ಕಡೆಯ ಭಾಗವನ್ನು. ಅವನ ಕಾಲಘಟ್ಟದಲ್ಲಿ ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲ್ಲೂಕಿನ ತಾಳಗುಂದ ಅಂತ ಒಂದು ಗ್ರಾಮ ಇದೆ. ಶಿರಾಳಕೊಪ್ಪದಿಂದ 6 ಕಿಲೋಮೀಟರ್ ದೂರದಲ್ಲಿ ತಾಳಗುಂದ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಒಂದು ಪ್ರಣವೇಶ್ವರ ದೇವಸ್ಥಾನ ಅಂತಕ್ಕಂಥ ಒಂದು ದೇವಸ್ಥಾನವನ್ನು ಅವನು ಕಟ್ತಾನೆ. ಅಲ್ಲಿ ಆ 3ನೇ ಶತಮಾನದಲ್ಲಿ ಅವನು ದೇವಸ್ಥಾನವನ್ನು ಕಟ್ತಾನೆ. 4ನೇ ಶತಮಾನದಲ್ಲಿ ಅಲ್ಲಿ ಹತ್ತಿರದಲ್ಲಿದ್ದಂಥ ಬನವಾಸಿ ಪ್ರಾಂತದಲ್ಲಿ ಆ ಭಾಗದಲ್ಲಿ ಮಯೂರವರ್ಮನ ಜನನವಾಗತ್ತೆ. ಮಯೂರವರ್ಮ ಆ ಜಾಗದಲ್ಲಿ ಬಂದು ಆ ದೇವರ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡು ಪ್ರಣವೇಶ್ವರನ ಸನ್ನಿಧಿಯಲ್ಲಿ ಕಳೀತಾನೆ.
ಅನಂತರ ಅವನು ವಿದ್ಯೆ ಕಲೀಲಿಕ್ಕೋಸ್ಕರ ಚಿತ್ರದುರ್ಗಕ್ಕೆ ಹೋಗ್ತಾನೆ. ಅಲ್ಲಿಂದ ಅವನು ಬೇರೆ ಬೇರೆ ಸಾಮಂತರ ಹತ್ರ ಇರಬೇಕಾದ್ರೆ ಅವಮಾನಿತನಾಗಿ ಅವನು ಕಂಚಿಗೆ ಹೋಗಿ ವಿದ್ಯೆಯನ್ನು ಕಲಿತು ವಾಪಸ್ ಬಂದು ಅವನು ಆ ತಾಳಗುಂದದಲ್ಲಿ ಆ ಪ್ರಣವೇಶ್ವರನಿಗೊಂದು ಗುಡಿಯನ್ನು ಕಟ್ಟಿಸಿ ಅಲ್ಲಿಂದ ಒಂದು ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಆರಂಭ ಮಾಡ್ತಾನೆ. ಕರ್ನಾಟಕದ ಮೊಟ್ಟ ಮೊದಲ ಸಾಮ್ರಾಜ್ಯವೇ ಆ ಕರ್ನಾಟಕದ ಕದಂಬ ಸಾಮ್ರಾಜ್ಯ ಅಂತ ಕೇಳ್ತೀವಿ. ಅದಕ್ಕೆ ಪ್ರೇರಣೆ ಯಾರು ಅಂತ ಕೇಳಿದ್ರೆ ಈ ಕದಂಬೇಶ್ವರನಿಗೆ ಆ ಪ್ರಣವೇಶ್ವರನೇ ಪ್ರೇರಣೆ. ಅಲ್ಲಿ ಆ 4 ಮತ್ತು 450ನೇ ಇಸ್ವಿಯವರೆಗೆ ಆ ಮಯೂರವರ್ಮನ ರಾಜ್ಯ ಕಾಲಘಟ್ಟದಲ್ಲಿ ಆ ಪ್ರಣವೇಶ್ವರನ ಸನ್ನಿಧಾನದಲ್ಲಿ ಯಾಕೆ ದೇವಸ್ಥಾನಗಳ ಭಾರತೀಯ ಕೊಡುಗೆಯನ್ನು ಅಲ್ಲಿಂದ ನಾನು ಆರಂಭ ಮಾಡಿದೆ ಅಂತ ಕೇಳಿದರೆ, ದೇವಸ್ಥಾನ ಮಾತ್ರ ಆಗಿರಲಿಲ್ಲ. ದೇವಸ್ಥಾನ ಮಾತ್ರ ಆಗಿರಲಿಲ್ಲ. ದೇವಸ್ಥಾನ ಒಂದು ಶಿಕ್ಷಣ ಕೇಂದ್ರವಾಗಿತ್ತು ಅವತ್ತಿನ ಕಾಲದಲ್ಲಿ, 4ನೇ ಶತಮಾನದಲ್ಲಿ. ಆ ಪ್ರಣವೇಶ್ವರ ದೇವಸ್ಥಾನದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಬೇಕು, ಒಂದು ಗುರುಕುಲವನ್ನು ಆರಂಭ ಮಾಡಬೇಕು ಅಂತ ನರ್ಮದಾ ನದಿಯ ದಂಡೆಯಿಂದ 3000 ಜನ ಋತ್ವಿಕರನ್ನು, ಪಂಡಿತರನ್ನು ಕರ್ಕೊಂಡು ಬಂದು ಇಲ್ಲಿ ಶಿಕಾರಿಪುರದ ಆ ತಾಳುಗುಂದದಲ್ಲಿ ಒಂದು ಗುರುಕುಲವನ್ನು ಆರಂಭ ಮಾಡ್ತಾನೆ. ಆ ಗುರುಕುಲಕ್ಕೆ ಅವತ್ತಿನ ಕಾಲದ ಹೆಸರು ಘಟಿಕಾ ಕೇಂದ್ರ ಅಂತ. ಅಂದರೆ ಇವತ್ತೇನು ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ, ಇಷ್ಟು ದೊಡ್ಡ ಪ್ರಮಾಣದ ವಿಶ್ವವಿದ್ಯಾಲಯ ಅಲ್ಲ, ಅಂದಿನ ಕಾಲಕ್ಕಿದ್ದಂಥ ವಿಶ್ವವಿದ್ಯಾಲಯ ಅಂತ ಕೇಳಿದರೆ ಘಟಿಕಾ ಕೇಂದ್ರ ಅಂತ. ಒಂದು ದೇವಸ್ಥಾನ ಅಂತ ಕೇಳಿದರೆ ಒಂದು ಘಟಿಕಾ ಕೇಂದ್ರ ಇರಲೇಬೇಕು. ಘಟಿಕಾ ಕೇಂದ್ರ ಅರ್ಥಾತ್ ಗುರುಕುಲ ಅಂತ. ಆ ಗುರುಕುಲದಲ್ಲಿ ಅವತ್ತಿನ ಕಾಲದಲ್ಲಿ 3000 ಜನ ಮಕ್ಕಳು ತಾಳುಗುಂದದಲ್ಲಿ ಓದ್ತಾ ಇದ್ದರು. ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ನಾವು ಓದ್ತೀವಿ 1497ನೇ ಇಸ್ವಿಯಲ್ಲಿ ಈ ದೇಶಕ್ಕೆ ಬ್ರಿಟಿಷ್ನವ್ರು ಬಂದರೊಬ್ಬ ವಾಸ್ಕೋಡಿ ಗಾಮ ಬಂದ. ಅವನು ಭಾರತವನ್ನು ಕಂಡಿಡ್ದ. ಅನಂತರ ಇಲ್ಲಿ ಬ್ರಿಟಿಷ್ನವ್ರ ಕಾಲಿಟ್ಟ ನಂತರ ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಆರಂಭ ಆಯಿತು. ಅವರು ಬರದೇ ಇದ್ದರೆ ನಮಗೆ ಆಹಾರ ಬೇಯಿಸೋದು ಗೊತ್ತಿರಲಿಲ್ಲ, ಅವರು ಬರದೇ ಇದ್ದರೆ ಬಟ್ಟೆ ಹಾಕ್ಕೊಳ್ಳೋದು ಗೊತ್ತಿರಲಿಲ್ಲ, ಅವರು ಬರದೇ ಇದ್ದಿದ್ರೆ ನಮಗೆ ಶಿಕ್ಷಣ ಗೊತ್ತಾಗ್ತಾ ಇರಲಿಲ್ಲ, ಅವರು ಬರಲಿಲ್ಲ ಅಂದರೆ ನಮಗೊಂದು ದೇಶವೇ ಆಗಿರಲಿಲ್ಲ ಅಂತಕ್ಕಂಥ ಸುಳ್ಳು ಇತಿಹಾಸವನ್ನು ನಾವಿವತ್ತು ಓದ್ತಾ ಇದ್ದೀವಿ. ಆದರೆ ಆ 497ರಲ್ಲಿ ಬ್ರಿಟಿಷ್ನವ್ರು ಕೊಲಂಬಸ್ ಬರೋದಕ್ಕಿಂತ ಮುಂಚೆ, ವಾಸ್ಕೋಡಿ ಗಾಮ ಬರೋದಕ್ಕೆ ಮುಂಚೆ 4ನೇ ಶತಮಾನದಲ್ಲಿ, ಅವನು ಬಂದಿದ್ದು 15ನೇ ಶತಮಾನದಲ್ಲಿ. ನಾನು ಹೇಳ್ತಾ ಇರೋದು 4ನೇ ಶತಮಾನದಲ್ಲಿ ನಮ್ಮ ಕರ್ನಾಟಕದ್ದು ಅದೇ ಸಮಯದಲ್ಲಿ ಬಿಹಾರದ ನಳಂದ ಅಂತಕ್ಕಂಥ ವಿಶ್ವವಿದ್ಯಾಲಯ ಇತ್ತು. ಇವತ್ತಿನ ಕಾಶ್ಮೀರದಲ್ಲಿರ್ತಕ್ಕಂಥ ತಕ್ಷಶಿಲಾ ಅನ್ನೋ ಜಾಗದಲ್ಲಿ ಅಲ್ಲೊಂದು ತಕ್ಷಶಿಲಾ ವಿಶ್ವವಿದ್ಯಾಲಯ ಇತ್ತು. ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳಬೇಕು ಅಂದರೆ ಆ ವಿಶ್ವವಿದ್ಯಾಲಯ ಒಂದು ಆ ವಿದ್ಯಾರ್ಥಿಗಳಿಗೆ 3000 ಜನರಿಗೆ ಶಿಕ್ಷಣ ಕೊಡ್ತಕ್ಕಂಥ ಕೇಂದ್ರವಾಗಿತ್ತು. ಹೀಗೆ ದೇವಸ್ಥಾನ, ಅಲ್ಲಿ ಅನ್ನಛತ್ರ, ಆ ಅನ್ನಛತ್ರ ಜೊತೆಯಲ್ಲಿ ವಸತಿ ನಿಲಯ ಜೊತೆಗೆ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ದೇವಸ್ಥಾನಗಳು ಮಾಡ್ತಾ ಇದ್ದು. ದೇವಸ್ಥಾನ ಪೂಜೆ ಪ್ರಸಾದ ತೀರ್ಥ ಪ್ರಸಾದಗಳಿಗೆ ಸೀಮಿತವಾಗಿರಲಿಲ್ಲ. ದೇವಸ್ಥಾನ ಒಂದು ಸಂಸ್ಕಾರದ ಕೇಂದ್ರವಾಗಿತ್ತು. ಭಾರತದ ಜನರಿಗೆ ಯಾವ ರೀತಿಯ ಬೇಕಾಗಿತ್ತು ಅದನ್ನು ಕೊಡುವಂಥ ಕೆಲಸವನ್ನು ದೇವಸ್ಥಾನ ಮಾಡ್ತಾ ಇತ್ತು. ಇನ್ನು 2ನೇ ವಿಶ್ವವಿದ್ಯಾಲಯ, 2ನೇ ಗುರುಕುಲ ಯಾವುದು ಅಂತ ಕೇಳಿದರೆ 8ನೇ ಶತಮಾನದಲ್ಲಿ ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲ್ಲೂಕಿನ ಅಗಡಿ ಅಂತ ಒಂದು ಗ್ರಾಮ ಇದೆ. ಆ ಅಗಡಿಯಲ್ಲಿ ಮುಕ್ಕಣ್ಣೇಶ್ವರನ ದೇವಸ್ಥಾನದ ಬದಿಯಲ್ಲಿ ಸುದತ್ತಾಚಾರ್ಯರು ಅಂತ ಒಬ್ಬ ಗುರುಗಳಿದ್ದರು. ಅವರೊಂದು ಘಟಿಕಾ ಕೇಂದ್ರವನ್ನು ಮಾಡಿದರು. ಆ ಘಟಿಕಾ ಕೇಂದ್ರದಲ್ಲಿ ಎಲ್ಲ ಮಕ್ಕಳು ವಿದ್ಯೆಯನ್ನು ಕಲಿತಾ ಇದ್ದರು. ಆ ವಿದ್ಯೆಯನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಒಂದು ಹುಲಿ ಸಿಂಹ ಅವ್ರ ಮೇಲೆ ಎರಗಿತು. ಆ ಸಿಂಹ ಎರಗಿದ ಪರಿಣಾಮ ಆ ಸುದತ್ತಾಚಾರ್ಯರು ಹೇಳಿದರು, ಸಳ ಹೋಯ್ ಅಂತ ಹೇಳಿದರು. ಅಂದರೆ ಆ ಬಾಲಕನಾಗಿರ್ತಕ್ಕಂಥ ಸಳನಿಗೆ ಆ ಸಿಂಹವನ್ನು ಹೊಡೆದಾಕು ಅಂತ ಹೇಳಿದರು. ಆಗ ಬಾಲಕನಾಗಿರ್ತಕ್ಕಂಥ ಸಳ ಆ ಸಿಂಹವನ್ನು ಹೊಡೆದಾಕ್ದ. ಅವನ ಕ್ಷಾತ್ರಭಾವವನ್ನು, ಅವನ ಶೌರ್ಯವನ್ನು, ಅವನ ಪರಾಕ್ರಮವನ್ನು ಗುರುತಿಸಿದಂಥ ಸುದತ್ತಾಚಾರ್ಯರು ಅವನ ಮುಖಾಂತರ ಹೊಯ್ಸಳ ಸಾಮ್ರಾಜ್ಯವನ್ನು ಆರಂಭ ಮಾಡಿದರು. ಯಾವ ಜಗತ್ತಿನಲ್ಲಿ ಕಲೆ, ಸಂಗೀತ, ಸಾಹಿತ್ಯ, ವಾಸ್ತುಶಿಲ್ಪ, ನಾಟ್ಯಕ್ಕೆ ಜಗತ್ತಿನ ಜನರು ನಿಬ್ಬೆರಗಾಗ್ತಕ್ಕಂಥ ಒಂದು ಕಲೆಯನ್ನು ಇವತ್ತಿಗೂ ಬೇಲೂರು, ಹಳೇಬೀಡು, ದ್ವಾರಸಮುದ್ರದಲ್ಲಿ ನೋಡ್ಲಿಕ್ಕೆ ಸಿಗುತ್ತೋ ಅಂಥ ಕಲೆಯನ್ನು ಕೊಟ್ಟಿದ್ದು ಒಂದು ಗುರುಕುಲದ ವಿದ್ಯಾರ್ಥಿ. ಅವನ ಸಾಹಸದಿಂದ ಅವರ ಗುರುಗಳು ಅಂಥ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ಆಯಿತು. ಅದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಆ ಒಂದು ಗುರುಕುಲ, ಆ ಒಂದು ದೇವಸ್ಥಾನ.
ಆ ದೇವಸ್ಥಾನದಲ್ಲಿ ಕೊಟ್ಟಂಥ ಶಿಕ್ಷಣದ ಪರಿಣಾಮ ಅಂಥ ಒಂದು ಕಣ್ಣು ಕೊರೈಸುವ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಇನ್ನು ಮೂರನೇದಾಗಿ ಇವತ್ತು ನಾವು ಕಣ್ಬಿಟ್ಟು ಯಾಕೆ ಭಾರತೀಯರು ಅಂತ ಇಷ್ಟೊತ್ತು ಸೋದರಿ ಪ್ರಿಯಾ ಅವರು ಉಲ್ಲೇಖ ಮಾಡ್ತಾ ಇದ್ರು ಅಂತ ಕೇಳಿದರೆ, ಯಾಕೆ ನೆನಪು ಮಾಡಿಕೊಳ್ಬೇಕು ಅಂತ ಕೇಳಿದರೆ, ಭಾರತದ ಬಗ್ಗೆ ಅಭಿಮಾನ ಇಟ್ಕೊಳ್ಬೇಕು ಅಂತ ಕೇಳಿದರೆ, ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಬಿಜಾಪುರ ಜಿಲ್ಲೆಯ ಇಂಡಿ ಅಂತ ಒಂದು ತಾಲ್ಲೂಕಿದೆ. ಬಿಜಾಪುರ ಜಿಲ್ಲೆಯಲ್ಲಿ ಆ ಇಂಡಿ ಅನ್ನೋ ತಾಲ್ಲೂಕಿನಿಂದ 12 ಕಿಲೋಮೀಟರ್ ದೂರದಲ್ಲಿ ಸಾಲೋಟ್ಗಿ ಅಂತ ಒಂದು ಗ್ರಾಮ ಇದೆ. ಆ ಸಾಲೋಟ್ಗಿಗೆ ಹೋದರೆ ಇವತ್ತಿಗೂ ಸಹ ಅಲ್ಲೊಂದು ಶಿವಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ. ಆ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಕಲ್ಯಾಣಿ ಇದೆ. ಆ ಕಲ್ಯಾಣಿಯ ನೀರು ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಇಡೀ ಊರಿನ ಜನರಿಗೆ ಸಿಗ್ತಾ ಇತ್ತು ಕುಡಿಲಿಕ್ಕೆ. ಅದು ಕೇಂದ್ರವಾಗಿತ್ತು. ಅದರ ಜೊತೆಯಲ್ಲಿ ಮುಂಭಾಗದಲ್ಲಿ ದೇವಸ್ಥಾನ, ಅದ್ರ ಮುಂಭಾಗದಲ್ಲಿ ಸಾಲು ಮಂಟಪಗಳು. ಆ ಸಾಲು ಮಂಟಪಗಳೇನು ಅಂತ ಕೇಳಿದರೆ, ಪ್ರಾಯಶಃ ನಾನು ಹೇಳಿದರೆ ತುಂಬ ಜನರಿಗೆ ಆಶ್ಚರ್ಯ ಅನ್ನಿಸಬಹುದು. ಯಾಕಂದರೆ ಇವರು RSSನವರಾಗಿದ್ದರಿಂದ ಏನೋ ಹೇಳ್ತಾರೆ ಅಂತ. ನನಗೆ ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿನ ಇತಿಹಾಸವನ್ನು ಅಧ್ಯಯನ ಮಾಡಿ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಜಗತ್ತಿನ ಅಂದಿನ ಕಾಲದಲ್ಲಿ ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಜಗತ್ತಿನ 15 ದೇಶಗಳಿಂದ ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲೀಲಿಕ್ಕೆ ಭಾರತಕ್ಕೆ ಬರ್ತಾಯಿದ್ರು. ಕರ್ನಾಟಕದ ಇಂಡಿಗೆ ಸಾಲೋಟ್ಗಿಗೆ ಬರ್ತಾಯಿದ್ರು. ಸಂಸ್ಕೃತವನ್ನು ಕಲಿತು, ವ್ಯಾಕರಣವನ್ನು ಕಲಿತು, ಛಂದಸ್ಸನ್ನು ಕಲಿತು, ಗಜಮಾರನ ಅಶ್ವಶಾಸ್ತ್ರವನ್ನು ಕಲಿತು ವಾಪಸ್ ತನ್ನ ದೇಶಕ್ಕೆ ಹೋಗ್ತಾಯಿದ್ರು. ಅಂಥ ಜಗತ್ತಿನ ವಿದೇಶದ ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆ ನಮ್ಮ ಸಾಲೋಟ್ಗಿ ವಿಶ್ವವಿದ್ಯಾಲಯ ಆಗಿತ್ತು ಕ್ರಿಸ್ತಶಕ 9ನೇ ಶತಮಾನದಲ್ಲಿ. ಅದು ನಡೀತಾ ಇದ್ದಲ್ಲಿ ಒಂದು ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ. ಇವತ್ತಿಗೂ ಆ ಜಾಗ ಇದೆ, ಇವತ್ತಿಗೂ ಆ ಶಾಸನ ಇದೆ. ನಾನು ಹೇಳ್ತಿಲ್ಲ. ನಮ್ಮ ಕರ್ನಾಟಕದ ಇತಿಹಾಸ ತಜ್ಞರಾಗಿರ್ತಕ್ಕಂಥ ಇವರು ಚಿದಾನಂದ ಮೂರ್ತಿಗಳು ಅಧ್ಯಯನ ಮಾಡಿ ತಮ್ಮ ಕೃತಿ ಸಂಪುಟದಲ್ಲಿ ಅದನ್ನು ದಾಖಲಾತಿಯನ್ನು ಮಾಡಿದ್ದಾರೆ. ಜಗತ್ತಿನ 15 ದೇಶದವರು 9ನೇ ಶತಮಾನದಲ್ಲಿ ಭಾರತಕ್ಕೆ ವಿದ್ಯೆ ಕಲೀಲಿಕ್ಕೆ ಬರ್ತಾಯಿದ್ರು ನಮ್ಮ ದೇವಸ್ಥಾನ ಬಳಿಗೆ ಅಂತ ಕೇಳಿದರೆ, ನಮ್ಮದೆಷ್ಟು ವೈಭವದ ಇತಿಹಾಸ, ನಮ್ಮದೆಷ್ಟು ಶ್ರೇಷ್ಠ ಸಂಸ್ಕೃತಿ. ಒಂದು ದೇವಸ್ಥಾನ ಒಂದು ವಿಶ್ವವಿದ್ಯಾಲಯ ಆಗಿತ್ತು. 10ನೇ ಶತಮಾನದಲ್ಲಿ ರಾಷ್ಟ್ರಕೂಟರು ಅಂತ ಇಲ್ಲಿ ಗುಲ್ಬರ್ಗಾದಲ್ಲಿ ಮಾನ್ಯಕೇಡ ಅಂತ ಒಂದು ಜಾಗ ಇದೆ. ದಂತಿದುರ್ಗ ಅಮೋಘ ವರ್ಷ ಅಂತ ನಾವು ಕೇಳ್ತೀವಿ. ಅವನಿಂದ ಒಂದು ರಾಷ್ಟ್ರಕೂಟರ ರಾಜಧಾನಿ ಆರಂಭ ಆಗುತ್ತೆ ಮಾಳ್ಯಕೇಡದಲ್ಲಿ. ಆ ಮಾಳ್ಯಕೇಡದಲ್ಲಿ 10ನೇ ಶತಮಾನದಲ್ಲಿ ಆರಂಭ ಆಗಿದ್ದು ಅವರ ಕುಲದೇವಿ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಚಿತ್ತಾಪುರ ಅಂತ ಒಂದು ಗ್ರಾಮ ಇದೆ. ಶಿವಮೊಗ್ಗದಲ್ಲಿರ್ತಕ್ಕಂಥ ತುಂಬ ಜನರಿಗೆ ಅದು ಮನೆ ದೇವರು. ನಾನು ಅಲ್ಲಿ ಹೋದಾಗ ತುಂಬ ಜನ ಶಿವಮೊಗ್ಗದವ್ರು ಬಂದಿದ್ದರು. ನಮ್ಮ ಮನೆ ದೇವರು ಇದು ಚಿತ್ತಾಪುರದ ಅಂತೇಳಿ. ಇದು ಎಲ್ಲಮ್ಮ ಅಂತಿದ್ದಾಳೆ, ನಾಗಾವಿ ಎಲ್ಲಮ್ಮ ಅಂತ ಹೇಳ್ತಾರೆ. ಆ ನಾಗಾವಿ ಎಲ್ಲಮ್ಮನ ದೇವಸ್ಥಾನದ ಮೂರ್ತಿ ಎಷ್ಟಿದೆ ಅಂತ ಕೇಳಿದರೆ 1.5 ಅಡಿ ಇದೆ ಮೂರ್ತಿ. 1.5 ಅಡಿ ಇದೆ ಆ ಮೂರ್ತಿ. 1.5 ಅಡಿ ಇದೆ. ಅದ್ರ ಮುಂಭಾಗದಲ್ಲಿ 2 ಸಣ್ಣ ಕೊಳ ಇದ್ದಾವೆ. 1 ಅಡಿ ಕೊಳ ಇದೆ, ಕೆಳಗಡೆ 2 ಅಡಿ ಆಳ ಇದೆ. ಅದರಲ್ಲಿ ನೀರು ಬರುತ್ತೆ, ಯಾರಿಗೂ ಕಾಣಿಸೋದಿಲ್ಲ. ಆ ನೀರು ಬರುತ್ತೆ. ಆ ನೀರು ಹರ್ಕೊಂಡೋಗಿ ಮುಂದೆ ಒಂದು ಕಲ್ಯಾಣಿಗೆ ಸೇರುತ್ತೆ. ಆ ಕಲ್ಯಾಣಿ 25x25 ಕಲ್ಯಾಣಿ ಇದೆ. ಅಲ್ಲಿಂದ ಆ ಕಲ್ಯಾಣಿಯ ನೀರು 380 ಎಕರೆಗೆ ನೀರಾವರಿಗಾಗತ್ತೆ. 10ನೇ ಶತಮಾನದಿಂದ ಇವತ್ತಿನವರೆಗೆ ಆ ನೀರು ಬತ್ತಿಲ್ಲ, ನೀರು ನಿಂತಿಲ್ಲ, ನೀರಿನ ಕೊರತೆ ಆಗಿಲ್ಲ. 380 ಎಕರೆ ಭತ್ತವನ್ನು ರೈತರು ಬೆಳೀತಾರೆ. ಇವತ್ತಿಗೂ ಆ ನಾಗಾವಿ ಎಲ್ಲಮ್ಮನ ಮುಂಭಾಗದ ಜಲ ಗಂಗೆಯೂ ಹೌದು, ತೀರ್ಥವೂ ಹೌದು, ಪ್ರಸಾದವೂ ಹೌದು. ಒಂದು ದೇವಸ್ಥಾನದ ಮುಂಭಾಗ, ದೇವಸ್ಥಾನದ ಹಿಂಭಾಗದಲ್ಲಿ ಬಿಂದು ಮಾಧವ ಅಂತಕ್ಕಂಥ ಒಬ್ಬ ವ್ಯಕ್ತಿಯಿಂದ 10ನೇ ಶತಮಾನದಲ್ಲಿ ಅಲ್ಲೊಂದು ಗುರುಕುಲ ಆರಂಭ ಆಯಿತು. ಅದೊಂದು ಘಟಿಕಾ ಕೇಂದ್ರವಾಗಿತ್ತು. ಅಲ್ಲಿ ಆರಂಭ ಆದಾಗ 10ನೇ ಶತಮಾನದಲ್ಲಿ ಅಲ್ಲಿ 3,000 ಜನ 3,000 ರಿಂದ 4,000 ಜನ ವಿದ್ಯಾರ್ಥಿಗಳು ಅಲ್ಲೂ ವಿದ್ಯೆಯನ್ನು ಕಲಿತಾ ಇದ್ದರು. ಅದು ಒಂದು ವಿಶ್ವವಿದ್ಯಾಲಯ ಆಗಿತ್ತು. ಈಗ ನಾನೊಂದು ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ. ಅಂದರೆ ನಮ್ಮ ಪ್ರತಿಯೊಂದು ದೇವಸ್ಥಾನಗಳು ದೇವಸ್ಥಾನದ ಬದಿಯಲ್ಲಿ ಏನಿತ್ತು ಅಂತ ಕೇಳಿದರೆ ಅದು ಸುಮ್ಮನೆ ಒಂದು ದೇವಸ್ಥಾನ ಆಗಿರಲಿಲ್ಲ. ಅಲ್ಲೊಂದು ಶಿಕ್ಷಣ ಕೊಡ್ತಕ್ಕಂಥ, ಸಂಸ್ಕಾರ ಕೊಡ್ತಕ್ಕಂಥ, ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಏನು ಬೇಕಾಗಿದೆಯೋ ಭಾರತೀಯ ನಾನೊಬ್ಬ ಅಂತ ಎದೆ ಎತ್ತಿ ಹೆಮ್ಮೆಯಿಂದ ತಲೆ ಎತ್ತಿ ಹೇಳ್ಬೋದಾಗಿತ್ತೋ ಅಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಸಂಸ್ಕಾರ ಕೇಂದ್ರ ಯಾವುದಾಗಿತ್ತು ಅಂತ ಕೇಳಿದರೆ ದೇವಸ್ಥಾನಗಳಾಗಿದ್ದು. ಬರೀ ದೇವಸ್ಥಾನಗಳಲ್ಲಿ ಬರೀ ವಿಶ್ವವಿದ್ಯಾಲಯ ಮಾತ್ರ ಅಲ್ಲ. ಆ ವಿಶ್ವವಿದ್ಯಾಲಯಕ್ಕೆ ಒಂದು ಶಬ್ದಗಳನ್ನು ಎಷ್ಟು ಚೆನ್ನಾಗಿ ಅವತ್ತಿನ ಕಾಲದಲ್ಲಿ ವಿಂಗಡಿಸಿದ್ರು. ಯಾರು ಸಣ್ಣದಾಗಿರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ ನಡೆಸ್ತಾ ಇದ್ದರೆ ಅದಕ್ಕೆ ಘಟಿಕಾ ಅಂತ ಹೇಳ್ತಾ ಇದ್ರು. ಇವತ್ತು ಯಾರ್ಯಾರು ಡಿಗ್ರಿ ಮಾಡ್ತೀವಿ ನಮಗೆಲ್ರಿಗೂ ಗೊತ್ತಾಗ್ಬೋದು. ಸ್ಪೆಷಲೈಸ್, ನಾನು ಎಕನಾಮಿಕ್ಸ್ ಸ್ಪೆಷಲೈಸ್, ಇಂಗ್ಲೀಷ್ ಸ್ಪೆಷಲೈಸು, ನಾನು ಸೋಷಿಯಲ್ ಸ್ಪೆಷಲೈಸ್ ಅಂತ ಹೇಳ್ತಾರೆ.
ಆ ಯಾವುದು ವಿಶೇಷ ಐಚ್ಛಿಕ ವಿಷಯವನ್ನು ಅಧ್ಯಯನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಖಂಡಿಕ ಅಂತ ಹೇಳ್ತಾ ಇದ್ರು. ಆ ಖಂಡಿಕಾದಲ್ಲಿ ಓದ್ತಾನೆ ಅಂತ ಕೇಳಿದರೆ ಅವನು ವಿಶೇಷ ಅಧ್ಯಯನವನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿ ಅಂತ ಗುರುತಿಸ್ತಾ ಇದ್ದರು. ಘಟಿಕ ಅಂದರೆ ವಿಶ್ವವಿದ್ಯಾಲಯ, ಖಂಡಿಕ ಅಂತ ಕೇಳಿದರೆ ವಿಶೇಷ ಅಧ್ಯಯನವನ್ನು ಮಾಡ್ತಕ್ಕಂಥವನು ಖಂಡಿಕ ಅಂತ ಹೇಳ್ತಾ ಇದ್ರು. ಇನ್ನು ಬ್ರಹ್ಮಪುರಿ ಅಂತ ಹೇಳ್ತಾ ಇದ್ರು. ಎಲ್ಲೆಲ್ಲಿ ವೇದಾಧ್ಯಯನವನ್ನು ಮಾಡ್ತಾ ಇದ್ರು ಆ ವೇದಾಧ್ಯಯನ ಮಾಡ್ತಕ್ಕಂಥವುಗಳಿಗೆಲ್ಲ ಬ್ರಹ್ಮಪುರಿಗಳು ಅಗ್ರಹಾರಗಳು ಅಂತ ಹೇಳ್ತಾ ಇದ್ರು. ಇನ್ನು ಎಲ್ಲರೂ ಸೇರಿ ವಾಸ ಮಾಡ್ತಕ್ಕಂಥ ಜಾಗಗಳೇನಿತ್ತು ಅಧ್ಯಯನ ಮಾಡಲಿಕ್ಕೆ ಅದಕ್ಕೆ ಮಂಡಲ, ಮಂಗಲ ಅನ್ನೋ ಹೆಸರಿನ ಮುಖಾಂತರ ಕರೀತಾ ಇದ್ರು. ಅಂದರೆ ಅವತ್ತಿನ ಕಾಲದಲ್ಲೇ ಇಷ್ಟೆಲ್ಲ ಒಂದು ದೇವಸ್ಥಾನಗಳಲ್ಲಿ ಆ ವಿಶ್ವವಿದ್ಯಾಲಯಗಳನ್ನ ಮಾಡೋದ್ರ ಮುಖಾಂತರ ಬ್ರಿಟಿಷ್ನವ್ರು ಬರೋದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಈ ಥರ ಸಣ್ಣ ಪುಟ್ಟ ಘಟಿಕ, ಖಂಡಿಕ, ಮಂಡಲ, ಮಂಗಲ, ಬ್ರಹ್ಮಪುರಿ, ಅಗ್ರಹಾರ ಈ ಥರದ್ದು ಎಲ್ಲವೂ ಸೇರಿಸಿದರೆ ಎಷ್ಟು ಗುರುಕುಲಗಳಿದ್ದೋ ಅಂತ ಕೇಳಿದರೆ ನಾನು ಹೇಳ್ತಿಲ್ಲ, ನಮ್ಮ ಇತಿಹಾಸ ಹೇಳುತ್ತೆ 27,000 ಗುರುಕುಲಗಳು ಬ್ರಿಟಿಷ್ನವರು ಈ ದೇಶಕ್ಕೆ ಕಾಲಿಡೋದಕ್ಕೆ ಮುಂಚೆ ಇತ್ತು. ಶಿಕ್ಷಣವಂತರು, ಸುಶಿಕ್ಷಿತವಂತರು ಈ ದೇಶದ ಜನರಾಗಿದ್ದರು. ವ್ಯವಸ್ಥಿತವಾಗಿ ಬ್ರಿಟಿಷ್ನವ್ರು ಬಂದ ನಂತರ ಇದೆಲ್ಲವನ್ನು ಮುಚ್ಚು ಹಾಕುವ ಕೆಲಸವನ್ನು ಮಾಡಿ ನಮ್ಮನ್ನು ಶಿಕ್ಷಣವಂತರೇ ಅಲ್ಲ ಇವರು ಅಜ್ಞಾನಿಗಳು, ಅವಿವೇಕಿಗಳು, ಶಿಕ್ಷಣವೇ ಇಲ್ಲದೆ ಇರತಕ್ಕಂಥವ್ರು ಅಂತಕ್ಕಂಥ ಅಂಧಕಾರದಲ್ಲಿ ನಮ್ಮನ್ನು ಬದುಕೋಂಗೆ ಮಾಡಿದರು. ಒಂದು ದೇವಸ್ಥಾನ ಶಿಕ್ಷಣ ಕೇಂದ್ರ ಮಾತ್ರ ಆಗಿರಲಿಲ್ಲ, ದೇವಸ್ಥಾನ ಒಂದು ನ್ಯಾಯಸ್ಥಾನವಾಗಿತ್ತು. ಇವತ್ತಿಗೂ ಶ್ರದ್ಧೆ ಇರತಕ್ಕಂಥವ್ರಿಗೆ ನಂಬಿಕೆಯ ಭಾಗ ಅದು. ದೇವಸ್ಥಾನ ಅದೊಂದು ನ್ಯಾಯಸ್ಥಾನವಾಗಿತ್ತು. ಕೋರ್ಟ್ ಇರಲಿಲ್ಲ, ಪೊಲೀಸ್ ಸ್ಟೇಷನ್ ಇರಲಿಲ್ಲ. ಆದರೆ ನಮ್ಮ ದೇವಸ್ಥಾನಗಳು ಕೋರ್ಟ್ನಂತೆ ಕೆಲಸ ಮಾಡ್ತಾ ಇದ್ದೋ, ನಮ್ಮ ದೇವಸ್ಥಾನಗಳು ಪೊಲೀಸ್ ಸ್ಟೇಷನ್ ಅಂತ ಕೆಲಸ ಮಾಡ್ತಾ ಇದ್ದೋ. ಉದಾಹರಣೆಗೆ ಅಂತ ಕೇಳಿದರೆ ದೂರದ ಬೀದರ್ನ ಒಂದು ಉದಾಹರಣೆಯನ್ನು ನಾನು ಉಲ್ಲೇಖ ಮಾಡ್ತೀನಿ. ಬೀದರ್ನಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಆ ನರಸಿಂಹಸ್ವಾಮಿ ದೇವಸ್ಥಾನ ಹೋಗಬೇಕು ಅಂತ ತುಂಬ ದೊಡ್ಡದಾಗಿರ್ತಕ್ಕಂಥ ಗುಡ್ಡ, ತುಂಬ ದೊಡ್ಡ ಗುಡ್ಡ. ಆ ಗುಡ್ಡದೊಳಗಡೆ ಗುಹೆ ಕೊರೆದಿದ್ದಾರೆ. ಒಂದು ಕೈ ನನ್ನಂಥವನಿಗೆ ಇಷ್ಟು ಎತ್ತರಕ್ಕೆ ಹಾಕಿದರೆ ಆ ಗುಡ್ಡ ಮುಟ್ಟುತ್ತೆ, ಆ ಸುರಂಗದಲ್ಲಿ ಆ ಮಣ್ಣು ಮುಟ್ಟುತ್ತೆ. ಅದರಲ್ಲಿ ನನ್ನಂಥವನಿಗೆ ಎದೆಯ ಮಟ್ಟಕ್ಕೆ ನೀರು ಬರುತ್ತೆ, ಕುತ್ತಿಗೆವರೆಗೆ ನನಗೆ ನೀರು ಬರುತ್ತೆ. ಸ್ವಲ್ಪ ಎತ್ತರ ಇರೋರಿಗೆ ಎದೆ ಮಟ್ಟಕ್ಕೆ ಬರಬಹುದು. ಆ ವರ್ಷ ಪೂರ್ತಿ ಆ ನೀರಿರುತ್ತೆ ಆ ಗುಹೆಯಲ್ಲಿ. ಆ 150 ಅಡಿಗಿಂತ ಹೆಚ್ಚು ಇಲ್ಲಿಂದ ಬಾಗಿಲಿನಷ್ಟು ದೂರ, ಏನು ದ್ವಾರಬಾಗಿಲಿದೆ ಅಷ್ಟು ದೂರ ಆವಿನ ಆಕಾರದಲ್ಲಿದೆ ಆ ಸುರಂಗ, ಅದರಲ್ಲೇ ಹೋಗಬೇಕು. ನನಗೆ ಈ ಜವಾಬ್ದಾರಿ, ದೇವಸ್ಥಾನ ಜವಾಬ್ದಾರಿ ಬಂದ ನಂತರ ನಾನು ಒಂದು 8 ಜನ ಕಾರ್ಯಕರ್ತನ ಕರ್ಕೊಂಡು ಆ ದೇವಸ್ಥಾನಕ್ಕೆ ಹೋಗ್ಬರೋಣ ಒಂದು ಸಾರಿ ಅಂತ ಹೊರಟೆ. ನಮ್ಮ ಹಾಕಿರ್ತಕ್ಕಂಥ ಬಟ್ಟೆಗಳನ್ನ ತೆಗೆದು ಆ ನೀರಿನೊಳಗಡೆ ಹೋಗಬೇಕು ಅನ್ನೋ ಕಾರಣಕ್ಕೆ ಬೇರೆ ಬಟ್ಟೆ ಹಾಕ್ಕೊಂಡು ಒಂದು ಪಂಚೆ ಎಲ್ಲ ಕಟ್ಕೊಂಡು ಹೊರಟು ನಿಂತು 8 ಜನ. ಹೋಗೋದಕ್ಕೆ ಮುಂಚೆ ಅಲ್ಲೊಬ್ಬರು ಅರ್ಚಕರು ನಿಂತಿದ್ರು. ಆ ಅರ್ಚಕರು ಹೆಂಗಿದ್ರು ಅಂತ ಕೇಳಿದರೆ ದೂಡಿದ್ರೂ ಕಾಂಪೌಂಡಿಂದ ಆಚೆಗೋಗಿ ಬೀಳ್ತಿದ್ರು. ಅಂದರೆ ಅಷ್ಟು ಅಶಕ್ತರಾಗಿ, ದುರ್ಬಲರಾಗಿ ಇದ್ದರು ಪಾಪ. ಅಂಥ ಅರ್ಚಕರು ಒಂದೇ ಒಂದು ಮಾತು ಹೇಳಿದರು. ಏನು ಅಂತ ಕೇಳಿದರೆ, ನೋಡ್ರಪ್ಪ, ಗೊತ್ತಿಲ್ಲ ಎಲ್ಲಿಂದ ಬಂದಿದ್ದೀರೋ ನೀವು, ಆದರೆ ನನ್ನ ಮಾತು ತಪ್ಪು ತಿಳ್ಕೊಳ್ಬೇಡಿ ಅಪ್ಪ. ಈ ದೇವರು ತುಂಬ ಪವಿತ್ರ ನರಸಿಂಹಸ್ವಾಮಿ, ತುಂಬ ಶಕ್ತಿವಂತ ದೇವರು. ತುಂಬ ತಪ್ಪು, ಮೋಸ, ಅನ್ಯಾಯ, ಕಳ್ಳತನ, ವಂಚನೆ ಎಲ್ಲ ಮಾಡಿದರೆ ನೀರಿನಲ್ಲಿ ಹೋಗಬೇಡಿ. ನೀರಿನಲ್ಲಿ ತುಂಬ ಹಾವು ಚೇಳಿದ್ದಾವೆ, ಸ್ವಲ್ಪ ಎಚ್ಚರಿಕೆ ಅಪ್ಪ, ನೋಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಅಷ್ಟೇ. ನನ್ನ ಜೊತೆಗೆ ಬಂದಂಥ 8 ಜನರಲ್ಲಿ 4 ಜನ ಕೂಡಲೇ ಬಟ್ಟೆ ಹಾಕ್ಕೊಂಡ್ರು. ಯಾಕೆ ಅಂತ ಕೇಳಿದರೆ, ಇಲ್ಲ ಸರ್, ನಮಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಇದೆ, ಅದು ನಮ್ಮಮ್ಮ ಹೇಳಿದ್ದಾರೆ, ನೀರಿನಲ್ಲೆಲ್ಲ ಇಳಿಬೇಡ ಮಗ ಅಂತ ಹೇಳಿದ್ದಾರೆ, ಹಾಗಾಗಿ ಬೇಡ, ಸ್ವಲ್ಪ ನೀರು ತುಂಬ ಗಲೀಜಿದೆಯಲ್ಲ, ಹಾಗಾಗಿ ನಾವು ಇಲ್ಲಿ ನಿಂತಿರ್ತೀವಿ, ದೇವ್ರು ಎಲ್ಲ ಕಡೆ ಇದ್ದಾನಲ್ಲ, ನಮಸ್ಕಾರ ಮಾಡ್ತೀವಿ, ನೀವು ಹೋಗಿ ಬನ್ನಿರಿ ಅಂತೇಳಿ ನಾವು ಹೋಗಿ ವಾಪಸ್ ಬಂದ. ನಾವೇನು ಮಾತಾಡಲಿಲ್ಲ, ನೀವು ನಗಾಡಿದ್ದೀರಿ, ನಿಮಗೂ ಅರ್ಥ ಆಗಿದೆ, ನಾನೇನು ಮುಂದೆ ಕೇಳೋದಿಲ್ಲ. ಅಂದರೆ ಆ ದೇವಸ್ಥಾನದ ಅರ್ಚಕನ ಒಂದು ಮಾತು ಕೋರ್ಟ್ ಕೊಡಲಿಕ್ಕಾಗದೇ ಇರತಕ್ಕಂಥ ತೀರ್ಪನ್ನು, ಪೊಲೀಸ್ ಸ್ಟೇಷನ್ ಕೊಡದೇ ಇರತಕ್ಕಂಥ ಜಡ್ಜ್ಮೆಂಟನ್ನು ಕೊಟ್ಟಿದ್ದು ಆ ಒಬ್ಬ ಅರ್ಚಕ, ಅಲ್ಲಿನ ಜಲ. ಅಂದರೆ ದೇವರು ಮಾತಾಡಲಿಲ್ಲ, ಜಡ್ಜ್ಮೆಂಟ್ ಕೊಡ್ತಕ್ಕಂಥ ಕೇಂದ್ರ ನಮ್ಮ ದೇವಸ್ಥಾನಗಳು ಸುಮ್ಮನೆ ಇರಲಿಲ್ಲ. ಇಲ್ಲೇ ಪಕ್ಕದಲ್ಲಿ ಹೊನ್ನಾಳಿ ಇದೆ. ಹೊನ್ನಾಳಿಯಲ್ಲಿ ಚೆನ್ನಪ್ಪ ಸ್ವಾಮಿ ಮಠ ಅಂತ ಒಂದು ಮಠ ಇದೆ. ಊರನ್ನ ಹೋಗ್ತಾ ಎಂಟ್ರೆನ್ಸ್ನಲ್ಲೇ ನ್ಯಾಮತಿಯಿಂದ ಹೋದ್ರೆ ಸಿಗುತ್ತೆ. ಅಲ್ಲಿ ಒಂದು ಸಣ್ಣದು ಪುಟ್ಟದಾಗಿರ್ತಕ್ಕಂಥ ಒಂದು ಕಲ್ಲಿದೆ. ಆ ಕಲ್ಲು ಊರಿನಾಗ ಯಾರಾದರೂ ಜಗಳ ಮಾಡಿಕೊಂಡ್ರೆ, ಆಸ್ತಿ ವಿವಾದ, ದುಡ್ಡಿನ ವ್ಯವಹಾರಗಳು, ಅಣ್ಣ ತಮ್ಮಂದಿರಲ್ಲಿ ಏನಾದರೂ ಆದರೆ ಕೋರ್ಟ್ಗೆ ಕಂಪ್ಲೇಂಟ್ಗೆ ತುಂಬ ನಂಬಿಕೆ ಇರೋರು ಹೋಗಲ್ಲ. ಕೆಲವರು ಇತ್ತೀಚೆಗೆ ಹೋಗ್ತಾರೆ, ನಂಬಿಕೆ ಇರೋರು ಹೋಗಲ್ಲ. ಆ ನಂಬಿಕೆ ಇರೋರು ಹೇಳೋ ಮಾತೇನು ಅಂದರೆ, ಒಂದು ಸಾರಿ ಬಾ ಚೆನ್ನಪ್ಪ ಸ್ವಾಮಿ ಮಠಕ್ಕೆ ಹೋಗೋಣ, ಅಲ್ಲಿ ಪೂಜೆ ಮಾಡಿಸ್ತೀನಿ, ಅಲ್ಲಿ ಹೇಳ್ಬಿಡು, ನಾನು 10,000 ರೂಪಾಯಿ ನಿಂಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಡು, ನಾನು ಕೇಳೋದಿಲ್ಲ ಅಂತ ಹೇಳ್ತಾರೆ. ಆಯಿತು, ಕೊಟ್ಟಿಲ್ಲ ಅಂತ ಇಬ್ಬರು ಒಟ್ಟಿಗೆ ಹೋಗ್ತಾರೆ.
ಹೋಗಿ ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡಿದ್ದಾದಮೇಲೆ 10,000 ರೂಪಾಯಿ ನೀನು ನಂಗೆ ಕೊಟ್ಟಿಲ್ಲ ಅಂಥೇಳಿ ಒಂದು ಸರಿ ಆ ಕಲ್ಲೆತ್ತಿ ಬಿಡು ಅಂತ ಹೇಳಿದರೆ, ಆ ಕಲ್ಲೆತ್ತೋದಕ್ಕೆ ಮುಂಚೆ ಅವನು ಹೇಳ್ತಾನೆ, ಇಲ್ಲ ಚೆನ್ನಪ್ಪ ಸ್ವಾಮಿ ಕಲ್ಲೆತ್ತೋದು ಮಾತ್ರ ಬೇಡ, ನಾನು ದುಡ್ಡು ಕೊಟ್ಟಿಲ್ಲ, ಕೊಡ್ತೀನಿ, ಆಯ್ತು ಬಾ ಹೋಗೋಣ ಅಂತ ವಾಪಸ್ ಬರ್ತಾರೆ. ಈ ಜಗತ್ತಿನಲ್ಲಿ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಈ ದೇಶದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಈ ದೇಶದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಈ ರೀತಿ ನಂಬಿಕೆಗಳು ಕೋರ್ಟಿನ ರೀತಿಯಲ್ಲಿ, ಕೋರ್ಟ್ ಇಲ್ಲದೆ ಇರತಕ್ಕಂಥ ಕಾಲಘಟ್ಟದಲ್ಲಿ, ಪೊಲೀಸ್ ಸ್ಟೇಷನ್ ಇಲ್ಲದೆ ಇರತಕ್ಕಂಥ ಕಾಲಘಟ್ಟದಲ್ಲಿ ನಮ್ಮ ದೇಶದಲ್ಲಿ ದೇವಸ್ಥಾನಗಳು ಆ ನ್ಯಾಯಸ್ಥಾನದ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ವ್ಯವಸ್ಥೆಗಳು ಇವತ್ತಿಗೂ ಇದೆ. ಹರಿಹರದ ಹತ್ರ ಕೊಕ್ಕನೂರು ಅಂತ ಒಂದು ಆಂಜನೇಯನ ದೇವಸ್ಥಾನ. ಆ ಆಂಜನೇಯನ ದೇವಸ್ಥಾನ ಮುಂಭಾಗದಲ್ಲಿ ಒಂದು ಕಲ್ಯಾಣಿ ಇದೆ, ಒಂದು 20x20 ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ಏನಾದ್ರು ಮೋಸ ಅನ್ಯಾಯ ಮಾಡಿದರೆ ಊರ್ನಾಗ ಹೇಳ್ತಾರೆ, ಆಂಜನೇಯನಿಗೆ ಒಂದು ಸಾರಿ ಪೂಜೆ ಮಾಡಿಸಿ ಬಾ, ಹೋಗಿ ಆ ಕಲ್ಯಾಣಿಯಲ್ಲಿ ಒಂದು ಸಾರಿ ಮುಳುಗೆದ್ಬಿಡು, ಹೇಳು, ಆಮೇಲೆ ನೀನು ಹೇಳಿದ್ದು ನಾನು ಕೇಳ್ತೀನಿ ಅಂತಾನೆ. ಅವ್ನು ಪೂಜೆನೂ ಮಾಡಿಸ್ತಾನೆ. ವಾಪಸ್ ಕಲ್ಯಾಣಿ ಹತ್ರಕ್ಕೆ ಬಂದ ತಕ್ಷಣ ಹೇಳ್ತಾನೆ, ಇಲ್ಲ ನನ್ನ ತಪ್ಪಾಗಿದೆ, ನಾನು ಸರಿ ಮಾಡ್ಕೊಳ್ತೀನಿ, ವಾಪಸ್ ಹೋಗೋಣ ಬಾ ಮನೆಗೆ, ಕಲ್ಯಾಣಿಗೆ ಮಾತ್ರ ಹೋಗೋದು ಬೇಡ ಅಂತ ಹೇಳ್ತಾನೆ. ಯಾಕೆಂದರೆ ಅಲ್ಲಿ ಮುಳುಗಿರಿ ಕುಷ್ಠರೋಗ ಬರುತ್ತೆ ಅಂತಿದೆ, ಅನ್ಯಾಯ ಮಾಡಿದರೆ ಕುಷ್ಠರೋಗ ಬರುತ್ತೆ ಅಂತಿದೆ. ಹಾಗಾಗಿ ಮುಳುಗ್ಲಿಕ್ಕೆ ರೆಡಿ ಇಲ್ಲ. ಈ ರೀತಿ ನಮ್ಮ ದೇಶದ ಒಂದಲ್ಲ ಒಂದು ದೇವಸ್ಥಾನಗಳು ಬರೀ ದೇವಸ್ಥಾನಗಳಲ್ಲ, ಅದು ಪೂಜೆಗಲ್ಲ, ಅದೊಂದು ನ್ಯಾಯಸ್ಥಾನದಂತೆ ನಿಂತಿದೆ. ಹೀಗೆ ದೇವಸ್ಥಾನ ವಿದ್ಯಾಕೇಂದ್ರ, ದೇವಸ್ಥಾನ ನ್ಯಾಯಕೇಂದ್ರ, ದೇವಸ್ಥಾನಗಳು ಅಂತ ಕೇಳಿದರೆ ಅದು ಶೈಕ್ಷಣಿಕ ಕೇಂದ್ರಗಳು, ಶಿಕ್ಷಣದ ಕೇಂದ್ರಗಳಾಗಿದ್ದು. ದೇವಸ್ಥಾನಗಳು ಅಂತ ಕೇಳಿದರೆ ಅದೊಂದು ನ್ಯಾಯಸ್ಥಾನಗಳು. ದೇವಸ್ಥಾನಗಳು ಅಂತ ಕೇಳಿದರೆ ಅದರ ಜೊತೆಯಲ್ಲೇ ಇದ್ದಂಥದ್ದು ದೇವಸ್ಥಾನಗಳಲ್ಲಿ ಎಷ್ಟು 10 ಹಲವು ರೀತಿಯ ಸೇವಾ ಚಟುವಟಿಕೆಗಳು ನಡೀತಾ ಇದ್ದು. ಗ್ರಾಮದ ಎಲ್ಲ ಜನರಿಗೆ ದೇವಸ್ಥಾನ ಬೇಕಾಗಿತ್ತು. ಹೇಗೆ ಮನುಷ್ಯನಿಗೆ ಹೃದಯ ಅಂತ ಇದೆಯೋ, ಆ ಹೃದಯ ಇಡೀ ದೇಹದ ಎಲ್ಲ ಕಂಟ್ರೋಲನ್ನು ಮಾಡುತ್ತೆ. ಹಾಗೆ ಗ್ರಾಮದ ಎಲ್ಲ ಚಲನವಲನಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಜಾಗ ಯಾವುದು ಅಂತ ಕೇಳಿದರೆ ದೇವಸ್ಥಾನ. ನರಮಂಡಲದ ಕೇಂದ್ರದಂತೆ ದೇವಸ್ಥಾನ ಇರ್ತಾ ಇತ್ತು. ಆ ಗ್ರಾಮದ ಎಲ್ಲ ಕಷ್ಟ ಸುಖಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಗಳನ್ನು ಇಲ್ಲೂ ಮಾಡ್ತಾ ಇತ್ತು. ಇಲ್ಲಿ ಆಂಜನೇಯ ದೂರ್ವಾಸ ಸ್ಥಾಪಿತವಾಗಿರ್ತಕ್ಕಂಥ ಆಂಜನೇಯನ ಬಗ್ಗೆಯೂ ಒಂದು ನಂಬಿಕೆ ಇದೆ. ಇಲ್ಲೂ ಕ್ಷಯರೋಗ ಅಥವಾ ಕುಷ್ಠರೋಗ, ಸರ್ಪದೋಷ ಬಂದಂಥವ್ರಿಗೆ ಇಲ್ಲೂ ಬಂದು ಪ್ರಾರ್ಥನೆ ಮಾಡಿಕೊಂಡು ಆ ಕಾಯಿಲೆಗಳನ್ನು ವಾಸಿ ಮಾಡಿಕೊಂಡದಂಥ 100 ಕುಟುಂಬಗಳು ಇಲ್ಲೂ ಇದ್ದಾವೆ. ಅಂದರೆ ದೇವಸ್ಥಾನ ಒಂದು ಸೇವಾ ಕೇಂದ್ರ ಅಂತ ಕೇಳಿದರೆ ಬರೀ ಕಾಯಿಲೆಗಳಿಗೆ ಔಷಧಿ ಕೊಡುವಂಥ ಕೇಂದ್ರ ಮಾತ್ರ ಅಲ್ಲ. ಬರೀ ಈ ರೀತಿ ಆಂಜನೇಯನಿಂದ ಹಿಡಿದು ಇಡೀ ದೇಶಾದ್ಯಂತ ದೇವಸ್ಥಾನಗಳು ಈ ರೀತಿಯ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾವೆ. ನಾನು ಮಧ್ಯಪ್ರದೇಶದ ಉಜ್ಜಯಿನಿಯ ಪಕ್ಕದಲ್ಲಿ ಒಂದು ಬಕತ್ಪುರ್ ಅಂತ ಇದೆ, ಬಕತ್ ಮಾತಾ ಅಂತ ಒಂದು ದೇವಸ್ಥಾನ ಇದೆ. ಆ ಬಕತ್ ಮಾತಾ ದೇವಸ್ಥಾನ ಎಷ್ಟು ಅಂತ ಕೇಳಿದರೆ, ಆ ಇರುವ ದೇವಸ್ಥಾನದ ಒಂದು ನೆಲದ ಇಳಿಬೇಕು, ಒಂದು 4 ಮೆಟ್ಲು ಇಳಿಬೇಕು. 4 ಮೆಟ್ಲು ಹಿಡಿದ್ರೆ ಒಂದು ಸಣ್ಣದಾಗಿರ್ತಕ್ಕಂಥ ಗುಹೆ, ಒಂದು 8 ಅಡಿಯಲ್ಲಿ ಆ ದೇವಸ್ಥಾನ ಇದೆ. ಆದರೆ ಆ ದೇವಸ್ಥಾನ ಇರ್ತಕ್ಕಂಥದ್ದು 8 ಅಡಿ. ಅದರ ಪ್ರಭಾವ ಎಷ್ಟಿದೆ ಅಂತ ಕೇಳಿದರೆ, ಆ ದೇವಸ್ಥಾನದ ಕಾರಣಕ್ಕೋಸ್ಕರ ಇಡೀ ಗ್ರಾಮ ಆಗಿದೆ. ಅಲ್ಲಿ ಒಂದು ಸಣ್ಣ ಬಾವಿ ಇದೆ. ಆ ಬಾವಿಯ ನೀರು ಮತ್ತು ಆ ಅರ್ಚಕರು ಕೊಡ್ತಕ್ಕಂಥ ಎಣ್ಣೆ, ಅದು ಕುಷ್ಠರೋಗಕ್ಕೆ ಅದು ಪ್ಯಾರಲಿಸಿಸ್, ಸ್ಟ್ರೋಕ್ ಅಂತ ಏನು ಹೇಳ್ತೀವಿ, ಆ ಸ್ಟ್ರೋಕ್ ವಾಸಿ ಆಗತ್ತೆ. ಅದಕ್ಕೋಸ್ಕರ ಯಾರ್ಯಾರು ಬಂದಿಲ್ಲ, ಆ ರಾಜ್ಯದ ಮುಖ್ಯಮಂತ್ರಿ ಅವರು ಅದರ ಬಗ್ಗೆ ನಿಂದನೆ ಮಾಡಿದರು. ಮರು ವರ್ಷದಲ್ಲೇ ಪ್ಯಾರಲಿಸಿಸ್ ಆಯಿತು. ಬಂದು ದೇವಸ್ಥಾನ ಮುಂದೆ ಮಲ್ಕೊಂಡು ಆ ರೋಗವನ್ನು ವಾಸಿ ಮಾಡಿಕೊಂಡು ಹೋದರು. ನಮ್ಮ ದೇಶದ ಪ್ರಖ್ಯಾತ ನಟ ಅಮಿತಾಬ್ ಬಚ್ಚನ್ನು ಅಲ್ಲಿ ಬಂದು ಅವನ ಪ್ಯಾರಲಿಸಿಸ್ ಸ್ಟ್ರೋಕನ್ನು ವಾಸಿ ಮಾಡಿಕೊಂಡು ಹೋದರು. ಹೀಗೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋದರೆ ಸಾವಿರಾರು ಜನರು ಆ ದೇವಸ್ಥಾನದಲ್ಲಿ ಎಲ್ಲ ರಸ್ತೆಗಳಲ್ಲಿ, ಊರಿನಲ್ಲಿ, ಬೀದಿಗಳಲ್ಲಿ ಮಲಗಿರ್ತಾರೆ. ಯಾಕೆ ಅಂತ ಕೇಳಿದರೆ, ಈ ತಾಯಿಯ ತೀರ್ಥ, ಆ ತಾಯಿಯ ಎಣ್ಣೆ ಅಲ್ಲಿ ತಗೊಂಡ್ರೆ ನಮಗೆ ಆ ಪ್ಯಾರಲಿಸಿಸ್ ಸ್ಟ್ರೋಕ್ ವಾಸಿ ಆಗುತ್ತೆ ಅನ್ನೋ ನಂಬಿಕೆ. ಹೀಗೆ ದೇವಸ್ಥಾನ ಅದೊಂದು ಔಷಧೀಯ ಗುಣಗಳನ್ನು ಕೊಡ್ತಕ್ಕಂಥ, ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಒಂದು ಸೇವಾ ಕೇಂದ್ರಬಹುದು. ಅದೆಷ್ಟು ದೇವಸ್ಥಾನಗಳಲ್ಲಿ ಗೋಸೇವೆ ನಡೀತಾ ಇಲ್ಲ, ಅದೆಷ್ಟು ದೇವಸ್ಥಾನಗಳಲ್ಲಿ ಗೋಮಾತೆಯನ್ನು ಸಾಕುವಂಥ ಕೆಲಸ ಮಾಡ್ತಾ ಇಲ್ಲ. ದೇಶದಲ್ಲೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಲೈಬ್ರರಿಯನ್ನು ಚೀನಾದಲ್ಲಿ ಕಟ್ಟಿದ್ದಾರೆ ಇತ್ತೀಚೆಗೆ. 2ನೇ ಲೈಬ್ರರಿ ಯಾವುದು ಅಂತ ಕೇಳಿದರೆ, ರಾಜಸ್ಥಾನದಲ್ಲಿ ಜೈಸಲ್ಮೇರ್ ಅಂತ ಇದೆ. ಜೈಸಲ್ಮೇರಿಂದ ಪಕ್ಕಕ್ಕೆ ಬರ್ತಾ ಬದೋನಿಯಾ ಅಂತ ಒಂದು ಗ್ರಾಮ ಇದೆ, ಬದೋನಿ ಅಂತ ಹೇಳ್ತಾರೆ ಅದಕ್ಕೆ. ಆ ಗ್ರಾಮದ ಹತ್ರ ಒಂದು ಗೋಶಾಲೆ ಇದೆ. ಆ ಗೋಶಾಲೆಯಲ್ಲಿ ಇರ್ತಕ್ಕಂಥ ಗೋವುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ನಿಮ್ಗೆಲ್ರಿಗೂ ಅನಿಸ್ಬೋದು ನಾನು ಸುಳ್ಳು ಹೇಳ್ತೀನಿ ಅಂತ, ಬರೀ 35,000 ಗೋವುಗಳು, ಬರೀ 35,000 ಗೋವುಗಳು. ಯಾರು ನೋಡ್ತಾರೆ ಅಂತ ಕೇಳಿದರೆ, ಅಲ್ಲೊಂದು ಕಮಲೇಶ್ವರಿ ದೇವಸ್ಥಾನ ಅಂತ ಇದೆ. ಆ ಕಮಲೇಶ್ವರಿ ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅವರು ಕೊಡ್ತಕ್ಕಂಥ ಆದಾಯದಿಂದ ಆ ಗೋಶಾಲೆಯನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅದರ ಪಕ್ಕದಲ್ಲೇ ಒಂದು ಲೈಬ್ರರಿ ಅಂತ ತೆಗೆದಿದ್ದಾರೆ ಅಂಡರ್ಗ್ರೌಂಡಲ್ಲಿ.
ಅಂಡರ್ಗ್ರೌಂಡಲ್ಲಿ ಒಂದು 100 ಮೆಟ್ಲು ಇಳಿಬೇಕು. 100 ಮೆಟ್ಲು ಇಳಿದೊಡೆದ್ರೆ ಹೇಗೆ ಸೆಲ್ಯುಲಾರ್ ಜೈಲಿದೆಯೋ ಅಂಡಮಾನ್ನಲ್ಲಿ, ಆ ಪ್ರಕಾರದಲ್ಲಿ 3 ದಿಕ್ಕಿಗೆ ಹಿಂಗೊಂದು 500 ಅಡಿ, ಹಿಂಗೊಂದು 500 ಅಡಿ, ಹಿಂಗೊಂದು 500 ಅಡಿ, ಹಿಂಗೊಂದು 500 ಅಡಿ, ಇದು ಸೆಂಟ್ರ್ ಮಾಡಿಕೊಂಡು ಈ ರೀತಿಯ 4 ದಿಕ್ಕಿಗೆ 4 ಕೋಣೆಗಳನ್ನು ತೆಗೆಯೋದ್ರ ಮುಖಾಂತರ ಇಡೀ ನಮ್ಮ ದೇಶದ 2ನೇ ಲೈಬ್ರರಿ, ಅತಿ ದೊಡ್ಡ ಜಗತ್ತಿನ 2ನೇ ಲೈಬ್ರರಿ ಅಲ್ಲಿದೆ. ಅಲ್ಲಿ ಯಾವ ಪುಸ್ತಕ ಸಿಗಲ್ಲ ಅಂತಿಲ್ಲ. ಶಾಸ್ತ್ರ, ವೇದ, ಪುರಾಣ, ಉಪನಿಷತ್ತು, ಅರಣ್ಯಕಗಳು, ಸಂಹಿತೆಗಳು, ಜಗತ್ತಿನ ಯಾವ ಪುಸ್ತಕ ಬೇಕೋ ಎಲ್ಲ ಪುಸ್ತಕಗಳು ಅಲ್ಲಿ ಸಿಗುತ್ತೆ. ಓದೋರಿಗೆ ಊಟ ಕೊಡ್ತಾರೆ, ಅಧ್ಯಯನ ಮಾಡ್ಬೋದು, ಅಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಗಳಿದೆ, ಎಲ್ಲ ಸೌಕರ್ಯಗಳನ್ನು ಮಾಡಿದ್ದಾರೆ. ಯಾವುದರಿಂದ ಮಾಡ್ತಾರೆ ಅಂತ ಕೇಳಿದರೆ ದೇವಸ್ಥಾನದಿಂದ ಮಾಡ್ತಾರೆ. ಒಂದು ಕಮಲೇಶ್ವರಿ ದೇವಸ್ಥಾನದಿಂದ. ಅದೆಷ್ಟು ದೇವಸ್ಥಾನಗಳಲ್ಲಿ ಕೊರೋನಾ ಬಂದಂಥ ಕಾಲಘಟ್ಟದಲ್ಲಿ ನಮ್ಮ ದೇಶದಾಗಿರ್ತಕ್ಕಂಥ ನಮ್ಮ ಕರ್ನಾಟಕದ ನನ್ನ ಬಗ್ಗೆ ಹೇಳಬೇಕು ಅಂತ ಕೇಳಿದರೆ, ಕರ್ನಾಟಕದಲ್ಲಿ 2.5 ಲಕ್ಷ ದೇವಸ್ಥಾನಗಳಿದೆ. ಮುಜರಾಯಿ ದೇವಸ್ಥಾನ ಬಿಟ್ಟು, ಅಂದರೆ ನಮ್ಮ ಆಂಜನೇಯನ ದೇವಸ್ಥಾನ ಒಂದು ಮುಜರಾಯಿ ದೇವಸ್ಥಾನ. ಈ ರೀತಿ ಮುಜರಾಯಿ ದೇವಸ್ಥಾನಗಳು ಕರ್ನಾಟಕದಲ್ಲಿರ್ತಕ್ಕಂಥ ದೇವಸ್ಥಾನಗಳು 34,563 ದೇವಸ್ಥಾನಗಳು ಮುಜರಾಯಿ ದೇವಸ್ಥಾನ ಇದೆ. ಈ ಮುಜರಾಯಿ ದೇವಸ್ಥಾನವನ್ನು ಹೊರತುಪಡಿಸಿ ಖಾಸಗಿ ದೇವಸ್ಥಾನ, ಜಾತೀಯ ದೇವಸ್ಥಾನ, ಉದ್ಭವ ದೇವಸ್ಥಾನ, ಗ್ರಾಮದ ದೇವಸ್ಥಾನ, ವ್ಯಕ್ತಿಗತವಾಗಿರ್ತಕ್ಕಂಥ ದೇವಸ್ಥಾನಗಳು ಅಂತ ಲೆಕ್ಕ ಹಾಕಿದರೆ 2.5 ಲಕ್ಷ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಆ ಅಷ್ಟೂ ದೇವಸ್ಥಾನಗಳಲ್ಲಿ ಅದೆಷ್ಟು ದೇವಸ್ಥಾನಗಳು, ಅದೆಷ್ಟು ಮಠಗಳು ಕೊರೋನಾ ಸಂದರ್ಭದಲ್ಲಿ ಪ್ರತಿನಿತ್ಯ ಜಾತಿ, ಮತ, ಪಕ್ಷ ಭೇದ ಭಾವಗಳಿಲ್ಲದೆ ಊಟವನ್ನು ಕೊಡುವಂಥ ಕೆಲಸ ಮಾಡಿದರು. ಅವ್ರಿಗೆ ಔಷಧೀಯ ಕೊಡುಗಳನ್ನು ಕೆಲಸವನ್ನು ಮಾಡಿದರು. ಇಲ್ಲಿಂದನೂ ಏನು ಕಡಿಮೆ ನಡೆದಿಲ್ಲ. ಈಗ ಎಲ್ಲ ದೇವಸ್ಥಾನಗಳು ಕಷ್ಟ ಕಾಲಗಳಲ್ಲಿ ಬರೀ ಭಕ್ತರ ಆದಾಯವನ್ನು ಮಾತ್ರ ನೋಡಲಿಲ್ಲ, ಬದಲಾಗಿ ಆ ಜನರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು, ಅನುಕೂಲಗಳನ್ನ ಮಾಡೋದ್ರ ಮುಖಾಂತರ ದೇವಸ್ಥಾನಗಳು ಯಾವ ಕಾರಣಕ್ಕೋಸ್ಕರ ಇದ್ದಾವೆ ಅನ್ನೋ ನೆನಪನ್ನು ಆ ಕೊರೋನಾ ಕಾಲಘಟ್ಟದಲ್ಲಿ ಮಾತ್ರ ಅಲ್ಲ, ಶಾಶ್ವತವಾಗಿ ಈ ದೇಶದಲ್ಲಿ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾನೇ ಇದ್ದಾವೆ. ಪ್ರಾಯಶಃ ಆಂಜನೇಯನ ದೇವಸ್ಥಾನ ನಮ್ಮ ಜಿಲ್ಲೆಯಲ್ಲಿ ಒಂದು ಮುಜರಾಯಿ ದೇವಸ್ಥಾನ ಅನ್ನದಾನವನ್ನು ಯಾವುದೇ ಕಾರ್ಯಕ್ರಮದಲ್ಲಿ ನಡಿಬೇಕಾದಾಗ ಆ ದೇವಸ್ಥಾನ, ಆ ಕ್ಷೇತ್ರ ಅಥವಾ ಆ ಮನೆ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಆ ದೇವಸ್ಥಾನ ಪ್ರಸಿದ್ಧ ಆಗಬೇಕು, ಅದಕ್ಕೊಂದು ಸ್ಥಳ ಮಹಾತ್ಮೆ ಬರಬೇಕು, ಆ ದೇವಸ್ಥಾನ ಒಂದು ಚೆನ್ನಾಗಿರಬೇಕು, ಚಟುವಟಿಕೆ ನಡಿಬೇಕು ಅಂತ ಕೇಳಿದರೆ ಆ ದೇವಸ್ಥಾನದಲ್ಲಿ ಅನ್ನದಾನ ಆಗಬೇಕು. ಎಲ್ಲಿ ಅನ್ನದಾನ ಆಗುತ್ತೋ ಆ ದೇವಸ್ಥಾನ ಪ್ರಸಿದ್ಧಿ ಅದೇ ಆಗುತ್ತೆ. ಆ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೆ, ಕೊಡುವ ಸಂಖ್ಯೆ ಹೆಚ್ಚಾಗುತ್ತೆ, ಆ ದೇವಸ್ಥಾನದ ಕೀರ್ತಿ ದಶದಿಕ್ಕುಗಳಲ್ಲೂ ಬೆಳೀಲಿಕ್ಕೆ ಆರಂಭವಾಗುತ್ತೆ. ಆ ರೀತಿ ಆಂಜನೇಯನ ದೇವಸ್ಥಾನವೂ ಒಂದಾಗಿದೆಯಲ್ಲ. ಅದು ಶನಿವಾರ ಇರ್ಬೋದು, ಯಾವುದೇ ಹಬ್ಬ ಹರಿದಿನಗಳಿರ್ಬೋದು, ಯಾವುದೇ ಜಾತ್ರೆಗಳಿರ್ಬೋದು, ವರ್ಷ ಪೂರ್ತಿ ಬೇರೆ ಬೇರೆ ನಡೀತಕ್ಕಂಥ ಉತ್ಸವಗಳಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ತುಂಬ ಜನರು ಉಪನ್ಯಾಸ ಕೇಳಕ್ಕೆ ಬರದೇ ಇರ್ಬೋದು. ಉಪನ್ಯಾಸ ಮುಗಿದ್ಮೇಲೆ ಪ್ರಸಾದ ಇದೆ ಅಂತ ಹೇಳಿ ಇದಕ್ಕಿಂತ ಡಬಲ್ ಜನ ಬರ್ತಾರೆ. ಯಾಕೆಂದರೆ ಆಂಜನೇಯನ ಪ್ರಸಾದ ಇರ್ತದೆ ಅಂತ. ಅಂದರೆ ಈ ರೀತಿ ನಂಬಿಕೆಗಳು ನಮ್ಮ ದೇವಸ್ಥಾನದಲ್ಲಿ ಬಂದುಬಿಟ್ಟಿದೆ, ನಮ್ಮ ಸಮಾಜದಲ್ಲಿ ಬಂದಿದೆ. ದೇವಸ್ಥಾನ ಅಂತ ಕೇಳಿದರೆ ಬರೀ ಪಡ್ಕೊಳ್ಳಿಕ್ಕೆ ಮಾತ್ರ ಅಲ್ಲ, ನೀಡುವ ಜಾಗವೂ ಆಗಿದ್ದಾವೆ. ದೇವಸ್ಥಾನ ಅಂತ ಕೇಳಿದರೆ ಅದೊಂದು ಉದ್ಯೋಗ ಕೇಂದ್ರ. ಬಿಹಾರದ ಇತ್ತೀಚಿನ ಒಬ್ಬ ಸಚಿವ ಮಾತಾಡ್ದ, ಏನು ಅಂತ ಕೇಳಿದರೆ ನಿರುದ್ಯೋಗ ಕೇಂದ್ರಗಳನ್ನು ಕಟ್ಟಬೇಡ್ರಿ ಅಂತ ಹೇಳಿದರು ಅವರು. ದೇವಸ್ಥಾನ ಅದೊಂದು ನಿರುದ್ಯೋಗ ಕೇಂದ್ರ ಆಗುತ್ತೆ, ಸೋಂಬೇರಿಗಳ ಕಟ್ಟೆ ಆಗುತ್ತೆ ಅಂತ ಹೇಳಿದರು. ಖಂಡಿತವಾಗಿ ಸೋಂಬೇರಿಗಳ ಕಟ್ಟೆ ಅಲ್ಲ, ಅದೊಂದು ನಿರುದ್ಯೋಗ ಕೇಂದ್ರ ಅಲ್ಲ. ಒಂದು ದೇವಸ್ಥಾನ ಅಂತ ಕೇಳಿದರೆ ಅದೊಂದು ಉದ್ಯೋಗದ ಕೇಂದ್ರ, ಅದು ಆರ್ಥಿಕತೆಯ ಕೇಂದ್ರ. ಅದು ಒಂದು ಆಂಜನೇಯನ ದೇವಸ್ಥಾನದಿಂದ ಹಿಡಿದು ನೀವು ಧರ್ಮಸ್ಥಳದ ಸುಬ್ರಹ್ಮಣ್ಯದಿಂದ, ಕೊಲ್ಲೂರಿಂದ ಹಿಡಿದು ದೇವಸ್ಥಾನಗಳನ್ನೇನಾದ್ರು ನೋಡ್ತಾ ಹೋದರೆ ಅದೆಷ್ಟು ಲಕ್ಷ ಜನರಿಗೆ ಉದ್ಯೋಗವನ್ನು ಕೊಡುತ್ತೆ. ನಾನು ದೂರದ ಯಾವುದೋ ಬೇಡ, ನಮ್ಮ ಆಂಜನೇಯನ ದೇವಸ್ಥಾನ ಏನು ತಗೊಳ್ಳೋಣ. ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ, ಎಷ್ಟು ಜನರಿಗೆ ಹೂವಿನ, ತರಕಾರಿಯ, ಚಪ್ಪಲಿಯಿಂದ ಹಿಡಿದು, ಆ ಹಣ್ಣು ಹಿಡಿದು, ಅದೆಷ್ಟು ಹೂವನ್ನು ಅಲಂಕಾರ ಮಾಡೋರಿಂದ ಹಿಡಿದು, ಬಾಳೆಕಂಜಿನವರಿಂದ ಹಿಡಿದು, ಅದೆಷ್ಟು ಜನರಿಗೆ ಕರ್ಮಚಾರಿಗಳಿಂದ ಹಿಡಿದು ಅಲಂಕಾರ ಮಾಡೋರಿಂದ ಎಷ್ಟು ಜನರಿಗೆ ಉದ್ಯೋಗ ಕೊಡುತ್ತೆ. ಹಾಗೆ ಯಾವುದೇ ದೇವಸ್ಥಾನ ನಮ್ಮ ದೇಶದಲ್ಲಿ ನಿರುದ್ಯೋಗ ಕೇಂದ್ರ ಅಲ್ಲ. ದೇವಸ್ಥಾನಗಳು ಎಲ್ಲ ಜನರಿಗೆ ಕೊಡ್ತಕ್ಕಂಥ ಉದ್ಯೋಗದ ಕೇಂದ್ರ ಏನಾದರೂ ದೊಡ್ಡ ಪ್ರಮಾಣದಲ್ಲಿದ್ದರೆ ಅದು ದೇವಸ್ಥಾನಗಳು ಆಗಿದೆ. ಇವತ್ತು 2024ನೇ ಇಸ್ವಿ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯವಾಗಿರ್ತಕ್ಕಂಥ ರಾಮ ಮಂದಿರ ನಿರ್ಮಾಣ ಆಗಿದೆ. 2019, 2020ನೇ ಇಸ್ವಿಗೆ ಅಯೋಧ್ಯೆಗೆ ಹೋಗಿರ್ತಕ್ಕಂಥ ಒಂದು ವರ್ಷದಲ್ಲಿ ಜನರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 3 ಲಕ್ಷ ಜನ. 2019, 2020ರಲ್ಲಿ, 2020, 2021ರಲ್ಲಿ ಅಯೋಧ್ಯೆಗೆ ಹೋಗಿರ್ತಕ್ಕಂಥದ್ದು ಪ್ರತಿ ವರ್ಷ ಎಷ್ಟು ಜನ ಅಂತ ಕೇಳಿದರೆ 3 ಲಕ್ಷ ಜನ. ಆದರೆ ಇವತ್ತು 2024 ಜನವರಿ 23 ನಂತರ, ಜನವರಿ 22 ನಂತರ ಅಯೋಧ್ಯೆಗೆ ಪ್ರತಿನಿತ್ಯ ಹೋಗ್ತಕ್ಕಂಥವ್ರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಬರೀ ಒಂದು ದಿವಸಕ್ಕೆ 3 ಲಕ್ಷ ಜನ. ಬರೀ ಒಂದು ದಿವಸಕ್ಕೆ 3 ಲಕ್ಷ ಜನ. ಆ 3 ಲಕ್ಷ ಜನ ಓದೋಂಥವರು ಯಾರು ಜಿಪುಣದ ಜುಡುಗಾಸೆಗಳಲ್ಲ.
ಎಲ್ಲರೂ ಉದಾರವಾಗಿ ದಾನ ಧರ್ಮವನ್ನು ಮಾಡುವಂಥವ್ರು ಹೋಗ್ತಾ ಇದ್ದಾರೆ. ಅದರ ಪರಿಣಾಮ ಅಯೋಧ್ಯೆಯ ಖಜಾನೆ ತುಂಬ್ತಾ ಇದೆ, ರಾಮ ಮಂದಿರದ ಖಜಾನೆ ತುಂಬ್ತಾ ಇದೆ. ಇದೇ ರೀತಿ ಏನಾದರೂ ಮುಂದುವರೆದ್ರೆ ಮುಂದಿನ 10 ವರ್ಷಗಳಲ್ಲಿ ಉತ್ತರ ಪ್ರದೇಶದ ಬಜೆಟಿನ 25% ಟ್ಯಾಕ್ಸ್ ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಅದು ರಾಮ ಮಂದಿರದಿಂದ ಬರುತ್ತೆ, ರಾಮ ಮಂದಿರದಿಂದ ಬರುತ್ತೆ. ಇವತ್ತು ಅಯೋಧ್ಯೆಯಲ್ಲಿ ಆ ಅಯೋಧ್ಯೆಯ ಲತಾ ಮಂಗೇಶ್ಕರ್ ಚೌಕ್ ಅಂತಿದೆ. ಲತಾ ಮಂಗೇಶ್ಕರ್ ಚೌಕ್ನಿಂದ ರಾಮ ಮಂದಿರಕ್ಕೆ ಹೋಗಬೇಕಾದ್ರೆ 2.5 ಕಿಲೋಮೀಟ್ರ್ ಆಗುತ್ತೆ. 2.5 ಕಿಲೋಮೀಟ್ರಿಗೆ ಅತಿ ಕಡಿಮೆ ಅಂತ ಕೇಳಿದರೆ 8ರಿಂದ 10 ಸಾವಿರ ಅಂಗಡಿಗಳಿದ್ದಾವೆ ಇವತ್ತು ಅಯೋಧ್ಯೆಯಲ್ಲಿ. 8ರಿಂದ 10 ಸಾವಿರ ಅಂಗಡಿಗಳಿದ್ದಾವೆ. ಆ 8ರಿಂದ 10 ಸಾವಿರ ಅಂಗಡಿಗಳಿಗೆ ಪ್ರತಿನಿತ್ಯ ವ್ಯಾಪಾರವಾಗುತ್ತೆ. ಹೋಟೆಲ್ಲು ಇತ್ಯಾದಿ ಎಲ್ಲವನ್ನು ಬಿಟ್ಟು ದೇವಸ್ಥಾನದ ಪೂಜಾ ಸಾಮಗ್ರಿಗಳು, ಪ್ರಸಾದ, ಅಲಂಕಾರಕ್ಕೆ ಶಾಲು ಇತ್ಯಾದಿಗಳು, ಬಂಟಿಂಗ್ಸು, ಇದನ್ನೇ 8ರಿಂದ 10 ಸಾವಿರ ಅಂಗಡಿಗಳಿದ್ದಾವೆ. ಇನ್ನು ಹೋಟೆಲು ಇತ್ಯಾದಿ ಎಲ್ಲ ಸೇರಿಸಿದರೆ ಅಲ್ಲಿರ್ತಕ್ಕಂಥ ರಿಕ್ಷಾಗಳು, ಅಲ್ಲಿರ್ತಕ್ಕಂಥ ಆಟೋಗಳು, ಅಲ್ಲಿರ್ತಕ್ಕಂಥ ಲಾಡ್ಜ್ಗಳು, ಅಲ್ಲಿರ್ತಕ್ಕಂಥ ಕರ್ಮಚಾರಿಗಳು ಎಲ್ಲವೂ ಲೆಕ್ಕ ಹಾಕಿದರೆ ಅಯೋಧ್ಯೆಯ ರಾಮ ಮಂದಿರದ ಒಂದೇ ಒಂದು ಕಾರಣಕ್ಕೋಸ್ಕರ 5 ಲಕ್ಷ ಜನರಿಗಿಂತ ಹೆಚ್ಚು ಜನರಿಗೆ ಉದ್ಯೋಗ ಸಿಗ್ತಾ ಇದೆಯಲ್ಲ, ಅದನ್ನು ಹೇಗೆ ನಿರುದ್ಯೋಗ ಕೇಂದ್ರ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ? ನಿರುದ್ಯೋಗ ಕೇಂದ್ರ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ? ಹೀಗೆ ನಮ್ಮ ದೇಶದ ಯಾವುದೇ ದೇವಸ್ಥಾನ ಅದು ಯಾರೋ ಕೆಲವರು ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಇರ್ತಕ್ಕಂಥದ್ದಲ್ಲ. ನೋಡುವ ದೃಷ್ಟಿ ಸರಿ ಇದ್ದಾಗ ಮಾತ್ರ ಆ ಸೃಷ್ಟಿಯೂ ಸರಿ ಇರ್ತದೆ. ದೃಷ್ಟಿಯಲ್ಲೇ ದೋಷ ಇದ್ದಾಗ ಎಲ್ಲವೂ ಕೆಟ್ಟದಾಗಿ ಕಾಣುತ್ತೆ. ಇನ್ನು ದೇವಸ್ಥಾನ ಅಂತ ಕೇಳಿದರೆ ಬರೀ ಏಕತೆಯ ಉದ್ಯೋಗದ ಕೇಂದ್ರ ಮಾತ್ರ ಅಲ್ಲ, ಅದೊಂದು ಏಕತೆಯ ಕೇಂದ್ರವೂ ಹೌದು. ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಈ ದೇವಸ್ಥಾನಕ್ಕೆ ಬರುವಂಥವ್ರಿಗೆ ಯಾರು ಯಾವ ಜಾತಿ ಅಂತ ಯಾರನ್ನ ಕೇಳಿದ್ದಾರೆ? ಎಲ್ಲೂ ಕೇಳೋಲ್ಲ. ದೇವಸ್ಥಾನಕ್ಕೆ ಬರಬೇಕಾದ್ರೆ ಎಲ್ಲರೂ ಇಲ್ಲಿ ರಥೋತ್ಸವ ನಡೆಯುತ್ತೆ, ಆಂಜನೇಯನ ರಥೋತ್ಸವ ನಡೆಯುತ್ತೆ, ಅಥವಾ ಇನ್ಯಾವುದೋ ಒಂದು ರಥೋತ್ಸವ ನಡೆಯುತ್ತೆ, ಗಣಪತಿ ಹಿಂದೂ ಮಹಾಸಭಾ ಗಣಪತಿ ನಡೆಯುತ್ತೆ ದೇವರ ಹೆಸರಿನಲ್ಲಿ. ಯಾರನ್ನ ಕೇಳ್ತಾರೆ? ಯಾರು ಯಾವ ಜಾತಿ ಅಂತ ಯಾರನ್ನ ಕೇಳಕ್ಕೆ ಹೋಗ್ತಾರೆ? ಜಾತಿ, ಪಕ್ಷ, ಪಂಥ, ಭೇದ ಭಾವಗಳಲ್ಲೇ ಎಲ್ಲರನ್ನ ಒಟ್ಟಾಗಿ ಸೆಳಿತಕ್ಕಂಥ ಕೆಲಸವನ್ನು ಈ ಸಂಸ್ಕೃತಿಯಲ್ಲಿ, ಆ ಪೂಜೆಯಲ್ಲಿ, ದೇವಸ್ಥಾನದಲ್ಲಿ ಮಾಡ್ತೀವಲ್ಲ ನಾವು. ಜಾತಿ ಹೋಗಿಸ್ಬೇಕು ಅಂತಕ್ಕಂಥ ಘೋಷಣೆ ಇಲ್ಲದೆ ಶೋಷಣೆಯನ್ನು ಮುಕ್ತ ಮಾಡ್ತಕ್ಕಂಥ ವ್ಯವಸ್ಥೆಗಳು ನಮ್ಮ ದೇವಸ್ಥಾನ ಮಾಡ್ತಾ ಇದೆಯಲ್ಲ. ಎಲ್ಲೂ ಘೋಷಣೆ ಆಗ್ತಾ ಇಲ್ಲ. ಜಾತೀಯತೆ ಹೋಗಬೇಕು ಅಂತ ಭಾಷಣ ಮಾಡ್ತಿಲ್ಲ ದೇವಸ್ಥಾನದಲ್ಲಿ. ಆ ಶೋಷಣೆಯನ್ನು ಮುಕ್ತ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ದೇವಸ್ಥಾನಗಳು ಮಾಡ್ತಾ ಇದೆಯಲ್ಲ. ನೋಡುವ ದೃಷ್ಟಿ ಬೇಕಷ್ಟೇ, ನೋಡುವ ದೃಷ್ಟಿ ಬೇಕು. ಹಳದಿ ಕನ್ನಡಕ ಹಾಕ್ಕೊಂಡು ಜಗತ್ಪೂರ್ತಿ ಹಳದಿಯಾಗಿ ಕಾಣ್ತಾ ಇದೆ ಅಂದರೆ ಏನು ಔಷಧಿ ಕೊಡಲಿಕ್ಕೆ ಆಗಲ್ಲ. ನೋಡುವ ದೃಷ್ಟಿ ಸರಿಯಾಗಿದ್ದಾಗ ಎಲ್ಲವೂ ಸರಿಯಾಗತ್ತೆ. ಈಗ ಒಂದು ಸಾಮರಸ್ಯದ ಕೇಂದ್ರ, ಏಕತೆಯ ಕೇಂದ್ರ. ಇವತ್ತು ಸಮಾಜದಲ್ಲಿ ಜಾತಿಗಳ ಮಧ್ಯೆ ಕಚ್ಚಾಡ್ತಕ್ಕಂಥ ಒಂದು ಈ ಕಾಲಘಟ್ಟದಲ್ಲೂ ಒಂದು ದೇವಸ್ಥಾನ ಎಲ್ಲರನ್ನೂ ಮುಕ್ತವಾಗಿ ಕರೆದು ಜಾತಿ ಭೇದ ಭಾವಗಳಿಲ್ಲದೆ, ಮೇಲು ಕೀಳುಗಳಿಲ್ಲದೆ, ಸ್ಪೃಶ ಅಸ್ಪೃಶ್ಯಗಳಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಭಕ್ತರು ಅಂತ ದಾಸೋಹ ಮಾಡುವಂಥ ವ್ಯವಸ್ಥೆ ಇದೆಯಲ್ಲ, ಅದು ನಮ್ಮ ದೇಶದ ದೇವಸ್ಥಾನಗಳಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಅಲ್ವಾ? ದೇವಸ್ಥಾನಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಅಲ್ವಾ? ಹೀಗೆ ಒಂದು ದೇವಸ್ಥಾನ ಉದ್ಯೋಗ ಕೇಂದ್ರ, ಒಂದು ದೇವಸ್ಥಾನ ಆರ್ಥಿಕ ಕೇಂದ್ರ, ಒಂದು ದೇವಸ್ಥಾನ ಸಾಮಾಜಿಕ ಕೇಂದ್ರ, ಒಂದು ದೇವಸ್ಥಾನ ಶೈಕ್ಷಣಿಕ ಕೇಂದ್ರ, ಒಂದು ದೇವಸ್ಥಾನ ಅನ್ನ ನೀಡುವ ಕೇಂದ್ರ. ಎಲ್ಲ ರೀತಿಯ ಚಟುವಟಿಕೆಗಳನ್ನ ಮಾಡ್ತಾ ಬರೀ ದೇವಸ್ಥಾನ ಧಾರ್ಮಿಕ ಚಟುವಟಿಕೆಗಳನ್ನ ಮಾತ್ರ ಮಾಡ್ತಾ ಇಲ್ಲ. ನಮ್ಮ ಕರ್ನಾಟಕದ 2.5 ಲಕ್ಷ ದೇವಸ್ಥಾನಗಳು ಪ್ಲಸ್ 34,563 ಮುಜರಾಯಿ ದೇವಸ್ಥಾನಗಳು ಎರಡನ್ನೂ ಸೇರಿಸಿದಾಗ ಪ್ರತಿಯೊಂದು ದೇವಸ್ಥಾನವು ದೇವಾಲಯ ಒಂದು ಧಾರ್ಮಿಕ ಕೇಂದ್ರವೂ ಹೌದು, ದೇವಾಲಯ ಒಂದು ಸಾಮಾಜಿಕ ಕೇಂದ್ರವೂ ಹೌದು, ದೇವಾಲಯ ಒಂದು ಶೈಕ್ಷಣಿಕ ಕೇಂದ್ರವೂ ಹೌದು, ದೇವಾಲಯ ಒಂದು ಸಾಂಸ್ಕೃತಿಕ ಕೇಂದ್ರವೂ ಹೌದು, ದೇವಾಲಯ ಒಂದು ಸೇವಾ ಕೇಂದ್ರವೂ ಹೌದು. ಪಂಚಸೂತ್ರಗಳ ಅಡಿಯಲ್ಲಿ ಪ್ರತಿಯೊಂದು ದೇವಸ್ಥಾನಗಳು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಗೊತ್ತಿಲ್ಲದ ರೀತಿಯಲ್ಲಿ ಪ್ರಚಾರ ಪ್ರಸಿದ್ಧಿಗಳಿಲ್ಲದೆ ಈ ಸಮಾಜದಲ್ಲಿ ಎಲ್ಲ ಜನರಿಗೂ ನೀಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾರೋ ಗೊತ್ತಿಲ್ಲ, ಆ ಎಲ್ಲ ಋಷಿಮುನಿಗಳ ವಾಕ್ಯಗಳಂತೆ ನಾವು ಕೆಲಸವನ್ನು ನಮ್ಮ ದೇವಸ್ಥಾನಗಳು ಮಾಡ್ತಾ ಇದೆ. ಯಾರಿಗಾದರೂ ಗೊತ್ತಿದೆಯಾ? ಅಕ್ಕರದ ಬರಹಕ್ಕೆ ಮೊದಲಿಗನಾರು, ಆ ಇಯನ್ನು ಕಂಡಿಡಿದವನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ನಮಗೆ. ಆದರೆ ಎಲ್ಲರೂ ಅದನ್ನು ಬಳಸ್ತಾ ಇದ್ದೀವಿ. ಹಕ್ಕಿಯೊಳಗೆ ಮೊದಲಾರು ಅನ್ನವನ್ನು ಕಂಡವರು, ಆ ಅನ್ನ ಮಾಡ್ತಕ್ಕಂಥ ವಿಧಾನವನ್ನು ಮೊದಲು ಯಾರು ಕಂಡುಹಿಡಿದಿದ್ದು ನಮಗೆ ಗೊತ್ತಿಲ್ಲ. ಹೀಗೆ ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನಾರು ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ದೇವಸ್ಥಾನಗಳು ತಂದೆ ಆಗಿರ್ತಕ್ಕಂಥ ಕೊಡುಗೆಯನ್ನು ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ಧರ್ಮಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಹಾಗಾಗಿ ದೇವಸ್ಥಾನ ಅಂತ ಮೂಲ ವಿಷಯಕ್ಕೆ ಬಂದಾಗ ದೇವಸ್ಥಾನ ಯಾಕೆ ಬೇಕಾಗಿದೆ? ದೇವಸ್ಥಾನ ಯಾಕೆ ಬೇಕಾಗಿದೆ? ದೇವಸ್ಥಾನ ದೇವರಿಗೋಸ್ಕರ ಅಲ್ಲ, ದೇವಸ್ಥಾನ ದೇವರಿಗೋಸ್ಕರ ಅಲ್ಲ. ಇಷ್ಟೆಲ್ಲ ಕೆಲಸಗಳನ್ನು ಯಾರಿಗೋಸ್ಕರ ಮಾಡುತ್ತೆ ಅಂತ ಕೇಳಿದರೆ, ಯಾರು ದೇವರನ್ನು ನಂಬಿ ಬರ್ತಾನಲ್ಲ ಭಕ್ತ, ಯಾರು ದೇವರ ಮೇಲೆ ನಂಬಿಕೆ ಇಡ್ತಾನಲ್ಲ ಭಕ್ತ, ಅವನ ಒಳಿತಿಗಾಗಿ ದೇವಸ್ಥಾನ ಕೆಲಸ ಮಾಡುತ್ತೆ. ತುಂಬ ಜನರು ಇವತ್ತು ಮಾತಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಒಬ್ಬ ಇದ್ದಾರೆ, ಹುಲಿಕಲ್ ನಟರಾಜ ಅಂತ. ನಾನು ತುಂಬ ಗೌರವದಿಂದ ಮಾತಾಡ್ತೀನಿ ಅವ್ರ ಬಗ್ಗೆ. ತುಂಬ ವಿಡಿಯೋಗಳು ಎಲ್ಲರೂ ನೋಡಿದ್ದೀರಿ ಅವ್ರ ಬಗ್ಗೆ.
ಅವರು ಇವತ್ತಿನವರೆಗೂ ಗಂಡು ಮಗ ಆಗಿದ್ರೆ ಅವರು ನಮ್ಮ ದೇವಸ್ಥಾನಗಳ ಬಗ್ಗೆ, ನಮ್ಮ ಆಂಜನೇಯನ ಬಗ್ಗೆ, ನಮ್ಮ ರಾಮನ ಬಗ್ಗೆ, ನಮ್ಮ ಶಿವನ ಬಗ್ಗೆ, ಇನ್ನೆಲ್ಲ ನಮ್ಮ ನಂಬಿಕೆಗಳ ಬಗ್ಗೆ ಕುಚೋದ್ಯವಾಗಿ ಪ್ರಶ್ನಾರ್ಥಕವಾಗಿ ಮಾತಾಡ್ತಾರೆ. ಇವತ್ತಿನವರೆಗೂ ಹುಲಿಕಲ್ ನಟರಾಜು ಅವರು ಗಂಡು ಮಗ ಆಗಿದ್ದರೆ ಮುಸಲ್ಮಾನರಲ್ಲಿರ್ತಕ್ಕಂಥ ನಂಬಿಕೆಗಳ ಬಗ್ಗೆ, ಕ್ರಿಶ್ಚಿಯನ್ರಲ್ಲಿರೋ ನಂಬಿಕೆಗಳ ಬಗ್ಗೆ ಮಾತಾಡಲಿ ನೋಡೋಣ. ಯಾಕೆ ಅಂತ ಕೇಳಿದರೆ, ಹಿಂದೂಗಳು ನಮ್ಮ ಸಹನೆಯನ್ನು ದೌರ್ಬಲ್ಯ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಖಂಡಿತವಾಗಿಯೂ ಮೂಢನಂಬಿಕೆ ಮಾಡಬಾರ್ದು, ನಂದು ವಿರೋಧ ಇದೆ. ಎಲ್ಲ ಮೂಢನಂಬಿಕೆಗಳನ್ನ ಒಪ್ಕೊಳ್ಬೇಕು ಅಂತ ಇಲ್ಲ. ಮೂಢನಂಬಿಕೆಗಳಲ್ಲ ನಮ್ಮದೆಲ್ಲವೂ. ಮೂಢನಂಬಿಕೆಗಳಿಗಿಂತ ಮೊದಲು ಇನ್ನೊಂದು ಶಬ್ದ ಇದೆ, ನಮ್ಮದು ಮೂಲನಂಬಿಕೆಗಳೂ ಇದ್ದಾವೆ. ಮೂಲನಂಬಿಕೆಗಳೆಲ್ಲವೂ ಮೂಢನಂಬಿಕೆಗಳಲ್ಲ. ಯಾವುದು ಮೂಢನಂಬಿಕೆಗಳಿದೆಯೋ ಅದನ್ನು ಬದಿಗೆ ಸರಿಸೋಣ. ಯಾವುದು ಎಲ್ಲವೂ ಕಂದಾಚಾರ ಅಲ್ಲ, ಎಲ್ಲವೂ ಕಂದಾಚಾರ ಅಲ್ಲ, ಎಲ್ಲವೂ ಅವೈಜ್ಞಾನಿಕ ಅಲ್ಲ. ವೈಜ್ಞಾನಿಕವಾಗಿರ್ತಕ್ಕಂಥ ತುಂಬ ಸಂಗತಿಗಳು ಸಹಸ್ರಾರು ವರ್ಷಗಳಿಂದ ನಮ್ಮ ಸಮಾಜದಲ್ಲಿ ನಡ್ಕೊಂಡು ಬಂದಿದೆ. ಅದಕ್ಕೋಸ್ಕರ ತುಂಬ ಜನರು ಪ್ರಶ್ನೆ ಮಾಡಿದ್ರು. ಈಗ ತಾನೇ ಸೋದರಿ ಹೇಳ್ತಾ ಇದ್ರು, ತುಂಬ ಸಾರಿ ಸೋದರಿ ನಿವೇದಿತಾ ಅವರು ದೇವರನ್ನು ನೋಡಿದ್ದಾರೆ ಅಂತ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ದೇವರು ಕಾಣಲ್ಲ ಅಂತ ಕೇಳಿದರೆ, ನಮಗೆ ಆ ದೇವರು ನೋಡ್ತಕ್ಕಂಥ ಶಕ್ತಿ ನಾವು ಸಂಪಾದನೆ ಮಾಡ್ಕೊಂಡಿದ್ದೀವ? ಆ ದೇವರನ್ನು ನೋಡ್ತಕ್ಕಂಥ ಯೋಗ್ಯತೆಯನ್ನು ನಾವು ಬೆಳೆಸ್ಕೊಂಡಿದ್ದೀವ? ಇನ್ನೂ ಕೆಲವರು ಮಾತಾಡ್ತಾರೆ, ದೇವ್ರು ನೋಡೋಕ್ಕೆ ದೇವಸ್ಥಾನಕ್ಕೆ ಯಾಕ್ರಿ ಹೋಗಬೇಕು, ಎಲ್ಲ ಕಡೆ ದೇವರು ಇದ್ದಾನಲ್ಲ. ಹೌದು ಸ್ವಾಮಿ, ನಿಮಗೆ ನಾಳೆ ವಯಸ್ಸಾಗಿ ಅಥವಾ ಏನೋ ವ್ಯತ್ಯಾಸ ಆಗಿ, ಆರೋಗ್ಯ ವ್ಯತ್ಯಾಸ ಆದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಆಕ್ಸಿಜನ್ ಹಾಕ್ತಾರೆ. ಗಾಳಿ ಎಲ್ಲ ಕಡೆ ಇದೆ, ಆಕ್ಸಿಜನ್ ಯಾಕೆ ಆಗಬೇಕು? ತಗೊಳ್ಬೋದಲ್ಲ ಅಲ್ಲೇ ಒಂದು ಸ್ವಲ್ಪ ಗಾಳಿನ. ಆಕ್ಸಿಜನ್ ಅವಶ್ಯಕತೆ ಏನಿದೆ? ಹಾಗಾಗಿ ದೇವರು ಎಲ್ಲ ಕಡೆ ಇದ್ದಾನೆ ಅಂದ್ರೂ ದೇವರಿಗೊಂದು ಪೂಜೆ, ಅವಂದೇ ಆಗಿರ್ತಕ್ಕಂಥ ವಿಧಾನದಲ್ಲಿ ಶಾಸ್ತ್ರೋಕ್ತವಾಗಿ ಒಂದು ಪೂಜೆ ಮಾಡಲಿಕ್ಕೋಸ್ಕರ ಒಂದು ದೇವಸ್ಥಾನ ಅಂತ ಇದೆ. ಆ ದೇವಸ್ಥಾನದಲ್ಲಿ ಆಗಮ ಶಾಸ್ತ್ರದ ಪ್ರಕಾರ, ಅಲ್ಲಿನ ಪದ್ಧತಿಯ ಪ್ರಕಾರ, ಯಾರು ಪುರದ ಹಿತವನ್ನು ಬಯಸ್ತಕ್ಕಂಥ ಅರ್ಚಕ ಇದ್ದಾನೆ, ಪುರದ ಹಿತವನ್ನು ಚಿಂತೆ ಮಾಡ್ತಕ್ಕಂಥ ಅರ್ಚಕ ಇದ್ದಾನೆ, ಪುರಸ್ಯ ಚಿಂತಂ ಇತಿ ಅಂತ ಹೇಳ್ತಾರೆ. ಯಾರು ಪುರದ ಹಿತವನ್ನು ಯೋಚನೆ ಮಾಡ್ತಕ್ಕಂಥ ಅರ್ಚಕ, ಇಡೀ ಊರಿಗೆ ಒಳ್ಳೆಯದಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಅರ್ಚಕ, ಅವನು ಆ ಪೂಜೆಯನ್ನು ಮಾಡೋದ್ರ ಮುಖಾಂತರ ಜಗತ್ತಿಗೆ ಕಲ್ಯಾಣ ಬಯಸ್ತಕ್ಕಂಥ ಸಂಕಲ್ಪವನ್ನು ಆ ದೇವ್ರ ಮುಖಾಂತರ ಜಗತ್ತಿಗೆ ಮಾಡ್ತಾನೆ. ಅಂಥ ಒಂದು ವ್ಯವಸ್ಥೆಗೋಸ್ಕರ ದೇವಸ್ಥಾನ, ಅರ್ಚಕ, ಆಗಮ ಎಲ್ಲ ಪದ್ಧತಿಗಳು ನಿರ್ಮಾಣ ಆಗಿದ್ದಾವೆ. ಇದು ಯಾವುದೋ ಕಾಟಾಚಾರದ್ದಲ್ಲ, ಇದು ಯಾವುದೋ ಮೂಢನಂಬಿಕೆಗಳಲ್ಲ, ಇದೆಲ್ಲವೂ ಮೂಲನಂಬಿಕೆಗಳು. ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನವನ್ನು ನಾವ್ಯಾಕೆ ಬೆಳೆಸ್ಕೊಳ್ತಾ ಇದ್ದೀವಿ? ದೇವಸ್ಥಾನಕ್ಕೆ ಹೋಗ್ತೀವಿ, ನಮ್ಮ ಸಮಾಜದ ಎಷ್ಟು ಒಳ್ಳೆ ಶ್ರದ್ಧೆ ನೋಡಿ. ನಾವೆಲ್ಲರೂ ಕಷ್ಟಪಟ್ಟು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗಿ ನಿಂತ್ಕೊಳ್ತೀವಿ ದೇವ್ರನ್ನ ನೋಡಬೇಕು ಅಂತ. ಎಷ್ಟೆಷ್ಟೋ ದೂರುಗಳಿಂದ ಕೆಲವರು ಫ್ಲೈಟಲ್ಲಿ ಹೋಗ್ತಾರೆ, ಕೆಲವರು ಟ್ರೈನಲ್ಲಿ ಹೋಗ್ತಾರೆ, ಕೆಲವರು ಬಸ್ಸಲ್ಲಿ ಹೋಗ್ತಾರೆ, ಕೆಲವರು ನಡ್ಕೊಂಡು ಬರ್ತಾರೆ ಹತ್ರ ಇರೋರು. ಆ ದೇವಸ್ಥಾನಕ್ಕೆ ಹೋಗ್ತೀವಿ, ಆ ದೇವಸ್ಥಾನ ಮುಂದೆ ಹೋಗಿ ನಿಂತ್ಕೊಂಡು, ದೇವ್ರ ಮುಂದೆ ನಿಂತ್ಕೊಂಡು ನಾವೆರಡೂ ಕಣ್ಣು ಮುಚ್ಚಿಬಿಡ್ತೀವಿ. ಯಾಕೆ ಅಂತ ಕೇಳಿದರೆ, ಹೋಗೋದೇ ದೇವ್ರನ್ನ ನೋಡಲಿಕ್ಕೆ, ಆದರೆ ಕಣ್ಣು ಯಾಕೆ ಮುಚ್ಚಬೇಕು? ಇದು ಆಧ್ಯಾತ್ಮ, ಇದು ಆಧ್ಯಾತ್ಮ. ಅಟ್ಲೀಸ್ಟ್ ಆ ದೇವ್ರನ್ನ ಒಂದು ಸರಿ ಕಣ್ಣಾರೆ ನೋಡಿ ಕಣ್ಣು ಮುಚ್ಚಿದಾಗ, ಆ ಭಗವಂತ ನಿನ್ನನ್ನು ನಂಬಿ ನಾನು ಬಂದಿದ್ದೀನಪ್ಪ, ನನ್ನ ಎಲ್ಲ ಸಮಸ್ಯೆಗಳನ್ನು, ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನನಗೆ ಯಾವ ರೀತಿ ನಡಿಬೇಕು ಅಂತಕ್ಕಂಥ ಮಾರ್ಗವನ್ನು ನೀನು ಕೊಡು ಅಂತಕ್ಕಂಥ ಆ ಮನಸ್ಸಿನಿಂದ ಅಂತರಂಗದಲ್ಲಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ನಾವು ಕಣ್ಣು ಮುಚ್ತೀವಿ. ಅಕಸ್ಮಾತ್ ಅಲ್ಲೂ ಬಂದು ಕಣ್ಣೇ ಬಿಟ್ಟರೆ ಅವರು ಒಡವೆ, ಇವ್ರ ಸೀರೆ, ಇವ್ರ ಬಟ್ಟೆ, ಅಲ್ಲಿ ದೇವಸ್ಥಾನಕ್ಕೆ ಬೆಳೆದಿರೋ ಬಣ್ಣ, ಇನ್ನೊಂದು ಎಲ್ಲವೂ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಇಡೀ ದೇಶದಲ್ಲಿ ಯಾವ ವ್ಯಕ್ತಿ ಬೇಕಾದ್ರೆ ನೋಡಿ ದೇವಸ್ಥಾನಕ್ಕೆ ಹೋಗಿ ಒಂದು ಕ್ಷಣನಾದರೂ ಅವನ ಕಣ್ಣನ್ನು ಮುಚ್ತಾನೆ. ಯಾಕೆ ಅಂತ ಕೇಳಿದರೆ, ನನ್ನನ್ನು ಸೃಷ್ಟಿ ಮಾಡಿರೋ ಭಗವಂತ ನೀನಪ್ಪ, ನಿನಗೆಲ್ಲ ನನ್ನ ಸಮಸ್ಯೆಗಳು ಗೊತ್ತಿದೆ, ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡು, ಅದಕ್ಕೆ ದಾರಿ ತೋರಿಸುವ ಮಾರ್ಗವನ್ನು ತೋರಿಸು ಅನ್ನೋದಕ್ಕೋಸ್ಕರ ಆ ದೇವಸ್ಥಾನಕ್ಕೆ ಹೋದಾಗ ಒಂದು ನಿಮಿಷ ಕಣ್ಣನ್ನು ಮುಚ್ತೀವಿ. ಆದರೆ ದುರಂತ, ನಾವು ಬದಲಾಗಬೇಕಾಗಿದೆ. ಕಣ್ಣನ್ನು ಮುಚ್ಚೋದ್ರ ಬಗ್ಗೆ ಹೇಳ್ತಿಲ್ಲ, ಆದರೆ ದೇವಸ್ಥಾನಕ್ಕೆ ಇವತ್ತು ಹೇಗೆ ಹೋಗ್ತಾ ಇದ್ದೀವಿ? ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ದೇವಸ್ಥಾನ ಒಂದು ಪ್ಯಾಷನ್ ಆಗೋಗ್ಬಿಟ್ಟಿದೆ. ಇವತ್ತು ಪೂಜೆ ಪುನಸ್ಕಾರಗಳು, ನಮ್ಮ ಹಬ್ಬ ಹರಿದಿನಗಳು, ನಮ್ಮ ಉತ್ಸವಗಳು, ನಮ್ಮನೇಲಿ ನಡೀತಕ್ಕಂಥ ಒಂದು ಹೋಮ, ನಮ್ಮನೇಲಿ ನಡೀತಕ್ಕಂಥ ಒಂದು ಹೊಸ ಮನೆಯ ಗೃಹ ಪ್ರವೇಶ, ಎಲ್ಲವೂ ಯಾವುದಕ್ಕೋಸ್ಕರ ಅಂತ ಕೇಳಿದರೆ, ನಾನು ನನ್ನ ಮನಸ್ಸಿನ ಅಂತರಂಗದಿಂದ ತೃಪ್ತಿಗೋಸ್ಕರ ನಾನು ಮಾಡ್ತಾ ಇಲ್ಲ. ತಪ್ಪು ತಿಳ್ಕೊಳ್ಬೇಡಿ, ಕ್ಷಮೆ ಇರಲಿ. ಯಾವುದಕ್ಕೋಸ್ಕರ ಮಾಡ್ತಾಯಿದ್ದೀವಿ? ಎಲ್ಲರೂ ಅಂತಲ್ಲ, ಬಹುತೇಕ ಜನರು ಯಾಕೆ ಮಾಡ್ತೀವಿ ಅಂತ ಕೇಳಿದರೆ, ನಾನು ಮನೆ ಕಟ್ಟಿದ್ದೀನಿ, ನಾನು ಮಾಡುವ ಪೂಜೆಯನ್ನು ಎಲ್ಲರೂ ಬಂದು ನೋಡಲಿ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮಾಡ್ತೀವಿ ಹೊರತು, ಅದನ್ನು ಯಾವ ಶುದ್ಧ ಅಂತಃಕರಣದಿಂದ, ಯಾವ ಕಾಯವಾಚ ಮನಸ್ಸಿನಿಂದ ಮಾಡಬೇಕಾಗಿತ್ತೋ ಆ ಮನಸ್ಥಿತಿನ ನಾವು ನೋಡೋದೇ ಇಲ್ಲ. ಹೋಮ ಮಾಡೋಕೆ ಕೂತ್ಕೊಳ್ತೀವಿ, ಹೋಮ ಮಾಡೋಕೆ ಕೂತಾಗ ಅವನು ಪಂಚೆನ ಎಳ್ಕೊಳ್ತಿರ್ತಾನೆ, ಈಕೆ ಸೀರೆ ಎಳ್ಕೊಂಡಿರ್ತಾರೆ. ಯಾಕೆ ಅಂತ ಕೇಳಿದರೆ, ರೇಷ್ಮೆ ಸೀರೆ ಎಚ್ಚೊತ್ತು ಕೂತ್ಕೊಂಡ್ಬಿಟ್ರೆ ನರಿಗೆ ಎಲ್ಲ ಹೋಗ್ಬಿಡುತ್ತೋ, ರೇಷ್ಮೆ ಪಂಚೆ ಎಚ್ಚೊತ್ತು ಕೂತ್ಕೊಂಡ್ರೆ ಬೆಂಕಿ ಎಲ್ಲಿ ತಾಕುತ್ತೋ? ಯಾವುದಕ್ಕೋಸ್ಕರ ಮಾಡಬೇಕಾಗಿದೆ? ಯಾವುದಕ್ಕೋಸ್ಕರ ಇಂಥ ಪೂಜೆ ಬೇಕಾಗಿದೆ?
ಯಾವುದು ಶುದ್ಧ ಮನಸ್ಸಿನಲ್ಲಿ ಸದಾಚಾರದಿಂದ ಮಾಡದೇ ಇರತಕ್ಕಂಥ ಪೂಜೆಯನ್ನು ಒಂದು ವ್ಯರ್ಥವಾಗತ್ತಲ್ಲ, ಆ ವ್ಯರ್ಥ ಪೂಜೆಯನ್ನು ಮಾಡೋದಕ್ಕಿಂತ ಸುಮ್ಮನಿರೋದು ಒಳ್ಳೆಯದಲ್ವಾ? ಹಾಗಾಗಿ ನಮ್ಮ ಸಮಾಜದಲ್ಲಿ ನಮ್ಮ ಕಲ್ಪನೆ ಏನು? ನನ್ನ ಸ್ವಂತದ್ದು ಯಾವುದೋ ಯೋಚನೆ ಮಾಡೋದಕ್ಕಲ್ಲ ಪೂಜೆ ಮಾಡೋದು. ನನ್ನ ಪೂಜೆ ನನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ, ಆ ನನ್ನ ವೈಯಕ್ತಿಕಕ್ಕೋಸ್ಕರ ಪೂಜೆ ಅಲ್ಲ. ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ಆ ಎಲ್ಲರ ಒಳಿತಿಗಾಗಿ ಪೂಜೆ. ಅದಕ್ಕೋಸ್ಕರ ಅರ್ಚಕರ ದೇವಸ್ಥಾನದಲ್ಲಿ ಹೇಳಿದ ಮಂತ್ರ ಏನು? ಆ ಪೂಜೆ ಮಾಡಿರ್ತಕ್ಕಂಥ ಗಂಡ ಹೆಂಡತಿ, ಅವ್ರ ಮಕ್ಕಳು, ಅವ್ರ ಅಪ್ಪ ಅಮ್ಮ, ಅವ್ರಿಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಯಾರಾದರೂ ಅರ್ಚಕರು ನಮ್ಮ ದೇಶದಲ್ಲಿ ಹೇಳಿದ್ದಾರೆ ಅನ್ನೋ ಒಂದು ಉದಾಹರಣೆ ತೋರಿಸಿ. ಖಂಡಿತ ಈ ಶತಮಾನದಲ್ಲೂ ಹೇಳಿಲ್ಲ, ಮುಂದಿನ ಶತಮಾನದಲ್ಲೂ ಹೇಳಲ್ಲ. ಅಂಥ ಅರ್ಚಕರು ಇನ್ನೂ ಹುಟ್ಟೇ ಇಲ್ಲ, ಹುಟ್ಟೋದು ಇಲ್ಲ. ಎಲ್ಲ ಅರ್ಚಕರ ಬಾಯಲ್ಲಿ ಬರೋ ಮಂತ್ರ ಏನು? ದುಡ್ಡು ಖರ್ಚು ಮಾಡಿದ್ದು ನಾನು, ಅಲಂಕಾರ ಮಾಡಿಸಿದ್ದು ನಾನು, ಪೂಜೆ ಮಾಡಿಸೋದು ನಾನು, ನನ್ನ ಕುಟುಂಬದವ್ರಿಗೆ ಪೂಜೆ ಮಾಡಿಸ್ತೀವಿ. ಆದರೆ ಅರ್ಚಕರು ಹೇಳೋ ಮಂತ್ರ ಏನು? ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ಭವೇತ್. ಮುಂದುವರೆದು ಹೇಳ್ತಾರೆ, ದಿಂ ದಿಪದ ದಿಂ ಚತುಷ್ಪದ ಪ್ರಾಣಿನಾಂ. ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಪೂಜೆ ಮಾಡಿಸ್ದವನಿಗೆ ಮಾತ್ರ ಅಲ್ಲ, ಭಗವಂತ ನೀನು ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತಿನ ಚರಾಚರ ಜೀವಿಗಳಿಗೆ ಆಯುಷ್ಯು, ಆರೋಗ್ಯ, ಐಶ್ವರ್ಯ, ಸಕಲ ಸಂಪ್ರಾಪ್ತಿಗಳನ್ನ ಕೊಡು. ಬರೋ ಮನುಷ್ಯರಿಗೆ ಮಾತ್ರ ಅಲ್ಲ, ಮೃಗಚರ, ಜಲಚರ, ವಾಯುಚರ, ಕ್ರಿಮಿ, ಕೀಟ, ಕಿನ್ನರ, ಕೆಂಪುರುಷ, ಯಕ್ಷ, ಗಂಧರ್ವ ಆದಿಯಾಗಿ ಭಗವಂತ ನೀನು ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಡು ಅಂತ ಕೇಳ್ತಕ್ಕಂಥ ಒಂದು ಮಂತ್ರವನ್ನು, ಜಗತ್ತಿನ ಕಲ್ಯಾಣವನ್ನು ಮಾಡುತ್ತಲ್ಲ ಅರ್ಚಕರ ಮಂತ್ರ. ಯಾರಿಗೋಸ್ಕರ ಅದು? ಪೂಜೆ ಮಾಡಿಸಿದವ್ರಿಗೋಸ್ಕರ ಅಲ್ಲ. ನಮ್ಮ ಕಲ್ಪನೆ ನಾನು ಪೂಜೆ ಮಾಡೋದು, ನಾನು ಪ್ರಾರ್ಥನೆ ಮಾಡೋದು ನನ್ನ ಕುಟುಂಬಕ್ಕೋಸ್ಕರ ಅಲ್ಲ, ಸಮಾಜದ ಒಳಿತಿಗೋಸ್ಕರ, ಈ ದೇಶದ ಒಳಿತಿಗೋಸ್ಕರ, ಈ ಸಂಸ್ಕೃತಿಯ ಒಳಿತಿಗೋಸ್ಕರ, ಈ ಜನಾಂಗದ ಒಳಿತಿಗೋಸ್ಕರ. ಅದರಲ್ಲಿ ನನ್ನ ಹಿತವೂ ಇದೆ. ಹಾಗಾಗಿ ನಮ್ಮ ಋಷಿ ಮುನಿಗಳು ಹೇಳಿದರು ವಸುಧಾ ಕುಟುಂಬ ಅಂತ. ಕೃಣವಂತೋ ವಿಶ್ವಮಾರ್ಯಂ ವಸುಧೈವ ಕುಟುಂಬಕಂ ಅಂತ ಹೇಳಿದರು. ಅಂದರೆ ನಮ್ಮ ಕುಟುಂಬ ಅಂತ ಕೇಳಿದ್ರೆ ಗಂಡ ಹೆಂಡತಿ ಮಕ್ಕಳು ಇಷ್ಟು ಕುಟುಂಬ ಅಲ್ಲ, ಇಡೀ ಜಗತ್ತೊಂದು ಕುಟುಂಬ. ಆ ರೀತಿಯ ಭಾವನೆ, ಮನಸ್ಸುಗಳು ನಿನ್ನ ಮನಸ್ಸಿನಲ್ಲಿ ಬರಲಿ ಭಗವಂತನ ಪೂಜೆ ಮಾಡ್ತಾ. ಯಾಕೆಂದರೆ ಆ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಅಂಶದಲ್ಲಿ ಬಂದಿದ್ದೀವಿ ನಾವು. ಹಾಗಾಗಿ ನಾನು ಮೇಲು, ನಾನು ಕೀಳು, ಅವನು ತುಚ್ಛ, ಇವನು ಶ್ರೇಷ್ಠ ಅಂತಕ್ಕಂಥ ಈ ಭಾವನೆಗಳನ್ನ ದೂರಗೊಳಿಸಿ ಎಲ್ಲರನ್ನೂ ಒಂದು ಮಾಡ್ತಕ್ಕಂಥ ಭಾವನೆಗಳಿದೆಯಲ್ಲ, ಅದೇ ಶುದ್ಧ ಆಧ್ಯಾತ್ಮ, ಅದೇ ಪೂಜೆ. ಪೂಜೆ ಅಂತ ಕೇಳಿದರೆ ಬರೀ ಹಣ್ಣು ಕಾಯಿನ ಕೊಟ್ಟು ಪೂಜೆ ಮಾಡಿಸಿ, ಅಭಿಷೇಕ ಮಾಡಿಸಿ, ಭಗವಂತ ನಾನು ನಿನಗೆ ಇಷ್ಟೆಲ್ಲ ಕೊಟ್ಟಿದ್ದೀನಪ್ಪ, ನೀನು ಇದಕ್ಕೆ ನನಗೇನು ರಿಟರ್ನ್ ಕೊಡ್ತೀಯ ಹೇಳು, ನನಗೇನು ಕೊಡಿಸ್ತೀಯ ಹೇಳು, ಹೋಮ ಮಾಡಿಸ್ತಾ ಇದ್ದೀನಿ ನಾನು ಬೇಡಿದ್ದೆಲ್ಲ ಕೊಡಬೇಕು, ಆಗಿದ್ರೆ ನಿನಗೆ ಹೋಮ ಮಾಡಿಸ್ತೀನಿ ಅಂತ ಕೇಳಿದರೆ ಅದು ಪೂಜೆ ಆಗಲ್ಲ, ಅದು ವ್ಯಾಪಾರ ಆಗುತ್ತೆ. ಪೂಜೆ ಅನ್ನುವಂಥದ್ದು ಒನ್ ವೇ ಟ್ರಾಫಿಕ್ ಇದ್ದಾಗೆ. ಹೇಗೆ ಗಾಂಧಿ ಬಜಾರ್ನಲ್ಲಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಒಂದು ಕಡೆ ಮಾತ್ರ ವೆಹಿಕಲ್ ಹೋಗಕ್ಕೆ ಬಿಡ್ತಾರೆ, ಇನ್ನೊಂದು ಕಡೆಗೆ ವಾಪಸ್ ಬರೋಕ್ಕೆ ಬಿಡಲ್ಲ ವೆಹಿಕಲನ್ನು, ಒಂದು ಕಡೆ ಮಾತ್ರ ಒನ್ ವೇ. ಹಾಗೆ ನಮ್ಮ ಪೂಜೆ, ನಮ್ಮ ಭಕ್ತಿ ಅದು ಒನ್ ವೇ ಟ್ರಾಫಿಕ್ ಇದ್ದಂತೆ. ಭಗವಂತನಿಗೆ ಅರ್ಪಣೆ ಮಾಡೋದಷ್ಟೇ, ನಮಗೇನು ಬೇಕು ಬೇಡ ಅನ್ನೋದನ್ನು ಅವನು ಕೊಡ್ತಾನೆ. ಅದನ್ನು ಅರ್ಥ ಮಾಡ್ಕೊಂಡು ಬದುಕುವಂಥದ್ದು ಇದೆಯಲ್ಲ, ಇದು ನಮ್ಮ ದೇಶ, ಇದು ನಮ್ಮ ಸಂಸ್ಕೃತಿ. ಜಗತ್ತಿನಲ್ಲಿ 4 ಮಾತೇಳಿ ನಾನು ಮುಕ್ತಾಯ ಮಾಡ್ತೀನಿ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಒಂದು ದೇಶದಲ್ಲಿ ನಾವು ಹುಟ್ಟಿದ್ದೀವಿ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ಫ್ರಾನ್ಸ್ ದೇಶದಲ್ಲಿ ಒಬ್ಬ ರೋಮೆರೋಲಾ ಅಂತ ಇದ್ದ. ಅವನೊಂದು ಮಾತು ಹೇಳಿದ್ದಾನೆ, ಎಲ್ಲ ಇತಿಹಾಸದ ಪುಸ್ತಕಗಳಲ್ಲಿ ಮುದ್ರಣ ಆಗಿದೆ, ನನಗೊಂದೇ ಒಂದು ಆಸೆ ಇದೆ. ಏನು ಅಂತ ಕೇಳಿದರೆ, ಈ ಜನ್ಮದಲ್ಲಿ ನಾನು ಫ್ರಾನ್ಸ್ ದೇಶದಲ್ಲಿ ಹುಟ್ಟಿದ್ದೀನಿ, ಆದರೆ ಮುಂದಿನ ಜನ್ಮ ಅಂತ ಏನಾದರೂ ಇದ್ದರೆ, ನಾನೇನಾದರೂ ಭಗವಂತ ಕೇಳಿದರೆ ಎಲ್ಲಿ ಹುಟ್ಟಬೇಕು ಅಂತ ಕೇಳಿದರೆ, ನಾನು ಮತ್ತೊಮ್ಮೆ ಕೇಳ್ತೀನಿ ಆ ಭಗವಂತನನ್ನು, ನನಗೆ ಭಾರತದಲ್ಲಿ ಮತ್ತೊಮ್ಮೆ ನನ್ನ ಜನ್ಮ ಆಗಬೇಕು, ಭಾರತದಲ್ಲಿ ಮನುಷ್ಯನಾಗಿ ಆಗಬೇಕು ಅಂತಿಲ್ಲ, ಕಲ್ಲಾಗಿಯೋ, ಮರವಾಗಿಯೋ, ಕ್ರಿಮಿಯಾಗಿಯೋ, ಕೀಟವಾಗಿಯೋ, ಪಶುವಾಗಿಯೋ, ಪಕ್ಷಿಯಾಗಿಯೋ, ಮೃಗವಾಗಿಯಾದರೂ ಸರಿ ಭಾರತದಲ್ಲಿ ನಾನು ಜನ್ಮವೆತ್ತಲಿ ಅಂತ ಅವನು ಭಾರತದ ಬಗ್ಗೆ ಕನಸು ಕಾಣಬೇಕಾದ್ರೆ, ಭಾರತದಲ್ಲಿ 87 ಕೋಟಿ ಯೋನಿ ಜೀವರಾಶಿಗಳನ್ನ ಹೊತ್ಕೊಂಡು ನಾವು ಮನುಷ್ಯರಾಗಿ ಹುಟ್ಟಿದ್ದೀವಲ್ಲ, ಅತ್ಯಂತ ಮೇಧಾಶಕ್ತಿ, ಚಿಂತನಾಶಕ್ತಿ ಇರ್ತಕ್ಕಂಥ ಮನುಷ್ಯನಾಗಿ ನಾವು ಹುಟ್ಟಿದ್ದೀವಲ್ಲ, ನಮ್ಮ ಜನ್ಮ ಸಾರ್ಥಕ ಆಗಬೇಕಲ್ಲ. ಹಾಗಾಗಿ ಇರುವುದೆಲ್ಲವೂ ನನಗೋಸ್ಕರ ಅಲ್ಲ, ಇರುವುದೆಲ್ಲವನ್ನೂ ನಾನು ಅನುಭವಿಸ್ಲಿಕ್ಕೋಸ್ಕರ ಅಲ್ಲ. ಪ್ರಕೃತಿಯಲ್ಲಿ ಎಲ್ಲವೂ ನಮಗೆ ಸಂದೇಶವನ್ನು ಕೊಡುತ್ತೆ. ಎಲ್ಲವೂ ಪ್ರಾಣಿ ಪಕ್ಷಿಗಳು, ನದಿಗಳು, ಮರಗಿಡಗಳು ಎಲ್ಲವೂ ಸಂದೇಶವನ್ನು ಕೊಡುತ್ತೆ. ಯಾರಿಗೋಸ್ಕರ? ನನಗೋಸ್ಕರ ಅಲ್ಲ ಅಂತ ಎಲ್ಲವೂ ಬದುಕುತ್ತೆ. ಇಲ್ಲೊಂದು ಮರ ಹಣ್ಣು ಕೊಡುತ್ತೆ, ಆ ಮರ ಯಾರಿಗೋಸ್ಕರ ಹಣ್ಣು ಕೊಡುತ್ತೆ? ನಮಗೋಸ್ಕರ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಆ ಮರನ ಬೆಳೀತಾ ಆ ಮರ ನಮಗೋಸ್ಕರ ಹಣ್ಣುಗಳನ್ನು ಕೊಡುತ್ತೆ. ನದಿ ಹರಿಯುತ್ತೆ, ನದಿ ತನಗೋಸ್ಕರ ಎಂದು ನದಿ ಹರಿಯೋದಿಲ್ಲ, ಇನ್ನೊಬ್ಬರ ಪರೋಪಕಾರಕ್ಕೋಸ್ಕರ ಹರಿಯುತ್ತೆ. ಕಸವನ್ನು ತಿನ್ನುತ್ತೆ, ರಸದಂಥ ಹಾಲು ಕೊಡುತ್ತೆ.
ದೀಪವನ್ನು ಶುಭ ಕಾರ್ಯಕ್ರಮಗಳಲ್ಲಿ ಹತ್ತೀವಿ, ಕರ್ಪೂರ ಹತ್ತೀವಿ, ಗಂಧವನ್ನು ತೆಯ್ತೀವಿ, ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ, ನಮಗೆ ಪರಿಮಳವನ್ನು ಕೊಡುತ್ತೆ, ಆದರೆ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಆದರೆ ಮನುಷ್ಯ ನಾವೊಂದು ತೀರ್ಮಾನ ಮಾಡಿಬಿಟ್ಟಿದ್ದೀವಿ, ಇದೆಲ್ಲವೂ ಇರೋದು ಏನಕ್ಕೆ ಅಂತ ಕೇಳಿದರೆ ನನ್ನ ಸುಖಕ್ಕೋಸ್ಕರ, ನಾನು ಅನುಭವಿಸ್ಲಿಕ್ಕೋಸ್ಕರ ಅಂತಕ್ಕಂಥ ಭಾವನೆ ನಮ್ಮ ಮನಸ್ಸಿನಲ್ಲಿದೆ. ನಾವು ಯೋಚನೆ ಮಾಡಬೇಕು. ಎಲ್ಲವೂ ನಾವು ಅನುಭವಿಸ್ಲಿಕ್ಕಲ್ಲ. ನಾನು ಇರುವ ಸಮಯದಲ್ಲಿ ನಾನು ನನ್ನ ದೇವಸ್ಥಾನಕ್ಕೆ ನನ್ನ ಕುಟುಂಬದ ಮಕ್ಕಳನ್ನು ಕರ್ಕೊಂಡು ಹೋಗುವಂಥ ಯೋಚನೆ ಮಾಡ್ತೀನ? ನನ್ನ ಮಕ್ಕಳಿಗೆ ಆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನ? ಇವತ್ತು ತುಂಬ ಜನರು ಮಕ್ಕಳನ್ನು ಕರ್ಕೊಂಡು ಹೋಗಲ್ಲ ದೇವಸ್ಥಾನಕ್ಕೆ, ಮಕ್ಕಳನ್ನು ಪೂಜೆಗೆ ಕರ್ಕೊಂಡು ಹೋಗಲ್ಲ. ತುಂಬ ವಯಸ್ಸಾಗಿರ್ತಕ್ಕಂಥ 40+ ಇರ್ತಕ್ಕಂಥವ್ರು ಅವ್ರ ಪಾಡಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪುಣ್ಯ ಸಂಪಾದನೆ ಮಾಡ್ಕೊಂಡು ಬರ್ತಾರೆ. ಯಾಕೆ ಅಂತ ಕೇಳಿದರೆ ಮನೆಗೊಂದು ರೂಮ್ ಆಗಿದೆ. ಇವತ್ತು ಮಕ್ಕಳನ್ನು ಕರೆದ್ರೆ ಬರಲ್ಲ, ಎಲ್ಲ ಮಕ್ಕಳಿಗೊಂದು ಮೊಬೈಲ್ ಇದೆ. ಆ ಮೊಬೈಲನ್ನು ರೂಮಿಗೆ ಕೊಟ್ಟು ಆ ಮೊಬೈಲ್ ಮಗಳು ರೂಮಿಗೆ ಸೇರಿದರೆ ಅವಳು ಹೇಳ್ತಾಳೆ, ಅಮ್ಮ ನಂಗೆ ಬರೋಕ್ಕೆ ಇಷ್ಟ ಇಲ್ಲ, ನೀನು ದೇವಸ್ಥಾನಕ್ಕೆ ಹೋಗ್ಬಾ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಅದನ್ನು ಒಪ್ಕೊಳ್ತಾರೆ ತಂದೆ ತಾಯಂದಿರು. ಹೌದು, ನೀನು ಕೂತ್ಕೊಂಡಿರು ಅಂತ. ಯಾಕ್ರಿ ಮಗಳನ್ನ ಕರ್ಕೊಂಬಂದಿಲ್ಲ? ಉಪನ್ಯಾಸ, ದೇವಸ್ಥಾನದ ಕಾರ್ಯಕ್ರಮಗಳು, ಯಾವುದೋ ಸಭೆಗಳು, ರಥೋತ್ಸವಗಳು, ಯಾಕೆ ಮಗಳು ಬರಲಿಲ್ಲ? ಇಲ್ಲ, ಅವಳಿಗೆ ಯಾಕೋ ಇಷ್ಟ ಇರಲಿಲ್ಲ, ಮನೆಗೆ ಬಿಟ್ಟು ಬಂದುಬಿಟ್ಟಿದ್ದೀನಿ. ಮನೆಗಿದ್ದಾಳೆ. ಮನೆಗಿದ್ದು ಏನು ಮಾಡ್ತಾಳೆ? ಕಲಿಬಾರದನ್ನು ಕಲಿತಾರೆ ಅಂತ ನಾನು ಹೇಳಲ್ಲ. ಅದರ ಪರಿಣಾಮ ಯಾವ ಸಂಸ್ಕೃತಿಯನ್ನು ನಾವು ಕಲಿಸ್ಬೇಕಾಗಿತ್ತೋ ಆ ಸಂಸ್ಕೃತಿಯ ವಂಚಿತರಾಗಿ ಮಾಡ್ತೀವಿ. ಅದರ ಪರಿಣಾಮ 2010ನೇ ಇಸ್ವಿಯಿಂದ 2024ನೇ ಇಸ್ವಿವರೆಗೆ ಕರ್ನಾಟಕದಲ್ಲಿ ಕಣ್ಮರೆಯಾಗಿರ್ತಕ್ಕಂಥ ಹೆಣ್ಮಕ್ಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ನಾನು ಹೇಳ್ತಿಲ್ಲ, ಕರ್ನಾಟಕ ಸರ್ಕಾರ ಹೇಳಿದೆ 24,000 ಜನ ಹೆಣ್ಮಕ್ಳು. 24,000 ಜನ ಹೆಣ್ಮಕ್ಳು. ಕಾಲೇಜ್ ಓದ್ತಕ್ಕಂಥ ಹದಿಹರೆಯದ ಹುಡುಗಿಯರು ಮಾತ್ರ ಅಲ್ಲ, ಮದುವೆ ಆಗಿ 2-3 ಮಕ್ಕಳಾಗಿರ್ತಕ್ಕಂಥವ್ರು ಇವತ್ತು ಕಣ್ಮರೆಯಾಗಿದ್ದಾರೆ. ಕಾರಣ ಏನು? ಕಾರಣ ಬೇರೆ ಯಾರೂ ಅಲ್ಲ, ಯಾರೋ ಮುಸಲ್ಮಾನರು, ಕ್ರಿಶ್ಚಿಯನ್ರಲ್ಲ. ನಾವು ನಮ್ಮ ಸಂಸ್ಕೃತಿಯನ್ನು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ, ನಾವು ನಮ್ಮ ಧರ್ಮದ ಆಚರಣೆಯನ್ನು ಮಾಡುವಂಥ ಕೆಲಸ ಮಾಡಲಿಲ್ಲ, ನಾವು ನಮ್ಮ ಪುರಾಣ ಗೀತೆಗಳನ್ನು ಓದುವಂಥ ಕೆಲಸ ಮಾಡಲಿಲ್ಲ, ನಾವು ನಮ್ಮ ಸಂಸ್ಕಾರಗಳನ್ನು ತಿಳ್ಕೊಳ್ಳುವಂಥ ಪರಿಣಾಮ ಮಾಡಲಿಲ್ಲ. ಅದರ ಪರಿಣಾಮ ಪಕ್ಕದ ಮನೆಯವರಿಂದ ಪರಾರಿ ಆದಮೇಲೆ ಅರ್ಥ ಆಗುತ್ತೆ, ಅಯ್ಯೋ ನಾವು ಎಚ್ಚೆತ್ಕೊಳ್ಬೇಕಾಗಿತ್ತು ಅಂತ. ಯಾರು ಹಿಡ್ಕೊಂಡು ಬರ್ತಾರೆ? 27,000 ಜನ ಹೆಣ್ಮಕ್ಳು ಕಣ್ಮರೆ ಆಗಿದ್ದಾರಲ್ಲ, ಯಾರು ಹೊಣೆಗಾರನ ಮಾಡಬೇಕು ಇದಕ್ಕೆ? ನಾವು ಹೇಳ್ಬೋದು, ನಮ್ಮ ಮನೆಯಿಂದ ಹೆಣ್ಮಕ್ಳು ಹೋಗಿಲ್ವಲ್ಲ, ಹಾಗಾಗಿ ಯಾಕೆ ದುಃಖ ಪಡಬೇಕು? ನಾಳೆ ನಮ್ಮನೆ ಹೆಣ್ಮಕ್ಳು ಹೋದಾಗಲೇ ನಮಗೆ ಎಚ್ಚರಿಕೆ ಆಗೋದಾ? ಹಾಗಾಗಿ ದೇವಸ್ಥಾನಗಳಿಗೆ, ಹಬ್ಬ ಹರಿದಿನಗಳಿಗೆ, ಜಾತ್ರೆಗಳಿಗೆ, ರಥೋತ್ಸವಗಳಿಗೆ, ಹೋಮ ಹವನಗಳಿಗೆ ನಮ್ಮ ಮನೆಯವರು ಎಲ್ಲರೂ ಕೂಡಿ ಹೋಗ್ತೀವಿ ಅಂತ ಯೋಚನೆ ಮಾಡ್ತೀವ? ನಮ್ಮ ಮನೇಲಿ ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡ್ತೀವಿ ಅಂತ ಯೋಚನೆ ಮಾಡ್ತೀವ? ಈಗ ರಿಮೋಟ್ ಬಂದುಬಿಟ್ಟಿದೆ. ಗಂಡ ಹೆಂಡತಿ ಟಿ ವಿ ನೋಡ್ತಾ ಇದ್ರೆ ಮಕ್ಕಳು ಹೊರಗಡೆ ಹೋಗ್ತಾರೆ, ಮಕ್ಕಳು ನೋಡ್ತಾ ಇದ್ರೆ ಗಂಡ ಹೆಂಡತಿ ಹೊರಗಡೆ ಹೋಗ್ತಾರೆ. ಯಾಕೆಂದರೆ ಎಲ್ಲೂ ಕುಳಿತು ನೋಡೋವಂಥ ಒಂದು ಕಾರ್ಯಕ್ರಮ ಟಿ ವಿಯಲ್ಲಿ ಬರಲ್ಲ ಇವತ್ತು. ಅಂಥ ಅಸಭ್ಯ, ಅಶ್ಲೀಲವಾಗಿರ್ತಕ್ಕಂಥ, ಅನಾಗರಿಕವಾಗಿರ್ತಕ್ಕಂಥವು ಬರ್ತವೆ. ಆಗ ಕಾರಣ ಯಾರು? ಯಾವುದನ್ನು ನೋಡಬೇಕಾಗಿದೆ, ಎಷ್ಟು ನೋಡಬೇಕಾಗಿದೆ ಅಂತಕ್ಕಂಥ ನಿರ್ಣಯ ಮಾಡೋರು ಯಾರು? ಹಾಗಾಗಿ ಇಂಥ ಒಟ್ಟು ಕುಳಿತು ಕಲಿತು ಒಟ್ಟಾಗಿ ಒಂದು ಒಳ್ಳೆಯ ವಿಚಾರಗಳನ್ನ ತಿಳ್ಕೊಳ್ತಾ, ಒಂದು ಒಳ್ಳೆಯ ಸಂಸ್ಕಾರಗಳನ್ನ ತಿಳ್ಕೊಳ್ತಾ, ಒಳ್ಳೆಯ ಸಂದೇಶವನ್ನು ತಿಳ್ಕೊಳ್ತಾ, ನಮ್ಮ ಮಕ್ಕಳಿಗೂ ಒಂದು ಒಳ್ಳೆಯ ದಾರಿಯನ್ನು ತಿಳಿಸ್ಲಿಲ್ಲ ಅಂತ ಕೇಳಿದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನೋಡಿ, ತುಂಬ ದೊಡ್ಡ ಪ್ರಮಾಣದಲ್ಲಿ ನೋಡಿ, ಯಾರೋ ಅಪಾರ್ಥ ಮಾಡ್ಕೊಳ್ಬೇಡಿ ನನ್ನ ಮಾತನ್ನು, ತುಂಬ ಅನಾಥಾಶ್ರಮದಲ್ಲಿ ಓದೋರು ಯಾರು ಅಂತ ಕೇಳಿದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅನಾಥಾಶ್ರಮಗಳಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಯಾರು ಅಂತ ಕೇಳಿದರೆ ಬಡ ಮಕ್ಕಳು, ತಂದೆ ತಾಯಿ ಇಲ್ಲದೆ ಇರ್ತಕ್ಕಂಥವ್ರು, ಇಲ್ಲ ಸಿಂಗಲ್ ಪೇರೆಂಟ್ಸ್ ಅಂತಕ್ಕಂಥ ಮಕ್ಕಳು ಇವತ್ತಿನ ಅನಾಥಾಶ್ರಮದಲ್ಲಿದ್ದಾರೆ. ಆದರೆ ದುರಂತ ವೃದ್ಧಾಶ್ರಮದಲ್ಲಿ ಯಾರಿದ್ದಾರೆ ಅಂತ ಕೇಳಿದರೆ ಯಾರು ಬಡವರಿಲ್ಲ, ಯಾರು ತುಂಬ ವಿದ್ಯಾವಂತರಿದ್ದಾರೆ, ಯಾರು ತುಂಬ ಶ್ರೀಮಂತರಿದ್ದಾರೆ, ಅವ್ರ ಮಕ್ಕಳು ಎಲ್ಲರೂ ತಂದೆ ತಾಯಂದಿರು ವೃದ್ಧಾಶ್ರಮದಲ್ಲಿದ್ದಾರೆ. ಬಡ ಮಕ್ಕಳು ಅನಾಥಾಶ್ರಮದಲ್ಲಿದ್ದಾರೆ, ಶ್ರೀಮಂತರ ಮಕ್ಕಳು, ವಿದ್ಯಾವಂತರ ಮಕ್ಕಳು ತಂದೆ ತಾಯಂದಿರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ವೃದ್ಧಾಶ್ರಮದಲ್ಲಿದ್ದಾರೆ. ಕಾರಣ ಯಾಕೆ? ಯಾವ ಕುಟುಂಬವನ್ನು ಒಂದಾಗಿ ನೋಡಬೇಕಾಗಿರ್ತಕ್ಕಂಥ ಕುಟುಂಬ ವ್ಯವಸ್ಥೆಗಳಿತ್ತು, ಕಲ್ಪನೆಗಳಿತ್ತು, ಆ ಎಲ್ಲ ಕಲ್ಪನೆಗಳಿಂದ ದೂರ ಆಗಿದ್ದ ಪರಿಣಾಮ ಇವತ್ತು ವಿದ್ಯಾವಂತ ಶ್ರೀಮಂತ ಮನೆತನಗಳಲ್ಲಿ ಅನಾಥಾಶ್ರಮಗಳಲ್ಲಿ ತಂದೆ ತಾಯಂದಿರಿದ್ದಾರೆ. ಯಾಕೆ ಬೇಕಾಗಿದೆ? ಇವೆಲ್ಲವೂ ಯಾವ ಕಾರಣಕ್ಕೋಸ್ಕರ? ಯಾವ ಸಮಯದಲ್ಲಿ ಯಾವುದನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲ ದೇವಸ್ಥಾನಗಳಲ್ಲಿ, ಪುರಾಣ ಪ್ರವಚನಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ನಮಗೆಲ್ಲವೂ ಒಂದು ಒಳ್ಳೆಯ ಸಂದೇಶವನ್ನು, ಒಳ್ಳೊಳ್ಳೆಯ ಸಂಸ್ಕೃತಿಯನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಅದೆಲ್ಲದರಿಂದ ನಾವು ಮಕ್ಕಳನ್ನು ವಿಮುಖರನ್ನಾಗಿ ಮಾಡ್ತಾ ಇದ್ದೀವಿ. ಆ ವಿಮುಖರನ್ನಾಗಿ ಮಾಡಿದ ಪರಿಣಾಮ ಅವರು ನಮ್ಮೆಲ್ಲ ಸಂಸ್ಕಾರ ಸಂಸ್ಕೃತಿಗಳನ್ನ ದೂರ ಸರಿತಾ ಎಷ್ಟರ ಮಟ್ಟಿಗೆ ದೂರ ಹೋಗ್ತಾ ಇದ್ದಾರೆ ಅಂತ ಕೇಳಿದರೆ, ನಾನು ಕೊನೆಯನ್ನು ಒಂದು ಉದಾಹರಣೆ ಹೇಳಿ ಮುಗಿಸ್ಬಿಡ್ತೀನಿ. ನಾನು ಕಾಲೇಜ್ ಓದ್ತಾ ಇದ್ದೆ ಬೆಂಗಳೂರಿನಲ್ಲಿ ಶೇಷಾದ್ರಿಪುರಂ ಕಾಲೇಜ್ ಅಂತ ನನ್ನ ಕಾಲೇಜು. ಆ ಕಾಲೇಜಿನಿಂದ ಸೆಂಟ್ರಲ್ ಅಂತೇಳಿ ಇವಾಗ ರಾಜೀವ್ ಗಾಂಧಿ ಸ್ಟ್ಯಾಚ್ಯೂನ್ ಮಾಡಿದ್ದಾರೆ. ನಾನು ಮಹಾಲಕ್ಷ್ಮಿ ಲೇಔಟಿನ ಮನೆಗೆ ಬರಬೇಕಾಗಿತ್ತು, ಅಲ್ಲಿ ಬಸ್ಸಿಗೆ ನಿಂತ್ಕೊಳ್ತಾ ಇದ್ದು. ಬಸ್ಸಿಗೆ ನಿಂತ್ಕೊಂಡಾಗ ಅವತ್ತಿನ ಕಾಲದಲ್ಲಿ ನಿಮಗೆಲ್ಲರೂ ಗೊತ್ತಿದೆ ಕಾಲೇಜ್ ಹುಡುಗರು ಎಷ್ಟು ಒಳ್ಳೆಯವರು ಅಂತ. ನಾನು ಅಂದರೆ ನನ್ನ ಜೊತೆಗಿರ್ತಕ್ಕಂಥವ್ರು ತುಂಬ ಒಳ್ಳೆಯವರಿದ್ದರು. ಬಸ್ ಸ್ಟ್ಯಾಂಡಲ್ಲಿ ನಿಂತಿರಬೇಕಾದ್ರೆ ಒಂದು ಆಧುನಿಕತೆಯ ಪ್ರವಾಹಕ್ಕೆ ಸಿಲುಕಿರ್ತಕ್ಕಂಥ ಒಬ್ಬ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಇದ್ದರು. ವಿದೇಶದಿಂದ ಇಸ್ಕಾನ್ ಬಂದು
ಇಸ್ಕಾನ್ನಲ್ಲಿ ದೀಕ್ಷೆ ತಗೊಂಡು ಕನ್ನಡದಲ್ಲಿ ಕನ್ನಡ ಕಲಿತು ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ಅಂತ ಹೇಳ್ತಾ ಸೀರೆ ಉಟ್ಕೊಂಡು ಬ್ಲೌಸ್ ಹಾಕ್ಕೊಂಡು ತಲೆಗೆ ಹೂ ಮುಂಡ್ಕೊಂಡು ಜುಟ್ಟು ಬಿಟ್ಕೊಂಡು ಭಗವದ್ಗೀತೆಯನ್ನು ಹಿಡ್ಕೊಂಡು ಬೀದಿಯಲ್ಲಿ ಮಾರಾಟ ಮಾಡ್ತಕ್ಕಂಥ ಹೆಣ್ಣುಮಗಳು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ಲು. ನಮ್ಮ ಕಾಲೇಜ್ ಹುಡುಗರ ಕೆಟ್ಟ ಸ್ವಭಾವದಂತೆ ನಿಂತ್ಕೊಂಡ್ರು. ಆಕೆ ಕನ್ನಡ ಬರಲ್ಲ ಅಂಥೇಳಿ ಇವರು ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡಿದರು. ಆಕೆಯ ಬಗ್ಗೆ ಸ್ವಲ್ಪ ಕ್ಷುಲ್ಲಕವಾಗಿ ಮಾತಾಡ್ತಿದ್ರು, ಆಕೆನ ಸ್ವಲ್ಪ ಅವಹೇಳನಕಾರಿಯಾಗಿ ಮಾತಾಡ್ತಿದ್ರು. ಎಷ್ಟು ಹೇಳಿದರೂ ಕೇಳುವ ಜನಾಂಗದ ಗುಂಪಿರಲಿಲ್ಲ. ಸ್ವಲ್ಪ ಎಲ್ಲವೂ ಆದಮೇಲೆ ಒಂದು ಸಹನೆ ಮೀರ್ತು ಆಕೆಗೆ. ಆ ಸಹನೆ ಮೀರಿದ ನಂತರ ಆಕೆ ಅತ್ಯಂತ ಪ್ರೀತಿಯಿಂದ ಹತ್ರಕ್ಕೆ ಬಂದು ಹೇಳಿದ್ರು, ಒಂದು ಮಾತು ಹೇಳಿದ್ಲು, ಅಣ್ಣ ನನಗೂ ಕನ್ನಡ ಬರುತ್ತೆ, ಅಣ್ಣ ನನಗೂ ಕನ್ನಡ ಬರುತ್ತೆ, ನಾನು ಇಂಗ್ಲೆಂಡ್ ಬೇಡ ಅಂತ ಈ ಭಾರತಕ್ಕೆ ಬಂದು ಇಸ್ಕಾನ್ ಸೇರಿ 15 ವರ್ಷ 10 ವರ್ಷ ಆಯಿತು, ನನಗೂ ಕನ್ನಡ ಬರುತ್ತೆ. ಎರಡನೇ ಮಾತು ಹೇಳಿದ್ದೇನು ಗೊತ್ತಾ? ನಿಜಕ್ಕೂ ನನ್ನ ಜೀವನದಲ್ಲಿ ನನಗೆ ಇವತ್ತಿಗೂ ನಾನು ಸ್ಪಷ್ಟ ಇದೆ, ನೀವು ನಂಬಿಬಿಡಿ. ಆಕೆ ಎರಡನೇ ಮಾತು ಹೇಳಿದ್ದು, ಅಣ್ಣ ನಾನೊಂದು MNC ಕಂಪ್ನಿಯಲ್ಲಿದ್ದೆ ಇಂಗ್ಲೆಂಡ್ನಲ್ಲಿ. ಅಲ್ಲಿ ನಾನು ಸಾಕ್ಸು, ಶೂ, ಪ್ಯಾಂಟು, ಶರ್ಟು, ಕೋಟು, ಟೈ, ಬೂಟು, ಗ್ಲಾಸು ಎಲ್ಲವೂ ಆಗ್ತಾಯಿದ್ದೆ. ಆದರೆ ಅದರಿಂದ ಸುಖ ಸಿಗಲ್ಲ, ಶಾಂತಿ ಸಿಗಲ್ಲ, ನೆಮ್ಮದಿ ಸಿಗಲ್ಲ, ಸಂತೋಷ ಸಿಗಲ್ಲ, ಭಗವಂತನ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಇದು ಮೋಕ್ಷದ ದಾರಿ ಅಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಅದೆಲ್ಲವನ್ನೂ ಕಳಚಿ ಡಸ್ಟ್ಬಿನ್ಗೆ ಹಾಕಿದೆ ನಾನು. ಡಸ್ಟ್ಬಿನ್ಗೆ ಹಾಕಿ ಈ ದೇಶದ ಜನರು ಎಲ್ಲವನ್ನೂ ಯಾರು ಕಾಣ್ತಾ ಇದ್ದೀರಿ, ಭಗವಂತನನ್ನು ಮೋಕ್ಷದ ಮಾರ್ಗಕ್ಕೆ ಹೋಗ್ತಾ ಇದ್ದೀರಿ, ಸಾಧನೆಯ ಪರ್ವದಲ್ಲಿದ್ದೀರಿ, ನಿಮ್ಮ ಹೆಣ್ಮಕ್ಳ ಸೀರೆಯನ್ನು ನಾನು ಧರಿಸ್ಕೊಂಡೆ, ಅವರ ಬಟ್ಟೆಯನ್ನು ಧರಿಸ್ಕೊಂಡೆ, ಅವರ ಅರ್ಶಿನ ಕುಂಕುಮವನ್ನು ಇಟ್ಕೊಂಡೆ, ಅವ್ರ ಹೂವನ್ನು ಇಟ್ಕೊಂಡೆ, ಅವ್ರ ರೀತಿಯಲ್ಲಿ ನಾನು ಬದುಕಲಿಕ್ಕೆ ಶುರು ಮಾಡಿದೆ. ನಿಮ್ಮ ಸಂಸ್ಕೃತಿ ನಂಗೆ ಬಂತು, ನಾನು ಡಸ್ಟ್ಬಿನ್ಗೆ ಹಾಕಿದ ಬೂಟ್ ನೀವು ಹಾಕ್ಕೊಂಡು ನಿಮ್ಗೆ ಅದೇ ಬುದ್ಧಿ ಬಂದುಬಿಡ್ತಲ್ಲ ಅಂತ ಹೇಳಿದ್ಲು. ತುಂಬ ವಿವರಣೆ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಅದೇ ರೀತಿ ಆಗಿದೆಯಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗಬೇಕಾಗಿದೆ? ನೈಟಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಬರ್ತೀವಿ ಅಂದರೆ ಏನ್ರಿ ಹೇಳೋದು? ನೈಟಿ ದೇವಸ್ಥಾನಕ್ಕೆ ಹಾಕ್ಕೊಂಡು ಬರುವಂಥದ್ದ? ದೇವಸ್ಥಾನಕ್ಕೆ ಹೋದ್ಮೇಲೆ ಒಂದಿಷ್ಟು ದಾನ ಧರ್ಮ ಮಾಡಬೇಕು ಅಂತಕ್ಕಂಥದ್ದನ್ನು ಯಾರು ಹೇಳ್ಕೊಡ್ಬೇಕು? ಹುಡ್ಕೊಂಡು ಬರ್ತೀವಿ. ಮಾಲ್ಗೆ ಹೋಗ್ತೀವಿ, ಶಿವಮೊಗ್ಗದಲ್ಲಿ ಹರ್ಷಾಗೆ ಹೋಗ್ತೀವಿ, ಇನ್ನೆಲ್ಲೋ ಮಾಲ್ಗೆ ಹೋದಾಗ ಅಲ್ಲಿ ಎಲ್ಲ ಗಣ್ಣ ಹತ್ರ ಕೇಳ್ತಾರೆ, ATM ಕಾರ್ಡ್ ಕೊಡ್ರಿ, ಮಾಲ್ನಲ್ಲಿ ನಾನು ಮರ್ಯಾದೆ ಪ್ರಶ್ನೆ ದೊಡ್ಡದೇ ತೊಗೊಳ್ಬೇಕು ಅಂತ. ಆದರೆ ದೇವಸ್ಥಾನಕ್ಕೆ ಬರಬೇಕಾದ್ರೆ ಮನೆಯಲ್ಲಿ ಎಲ್ಲಿ 25 ಪೈಸೆ ಎಲ್ಲಿದೆ, 50 ಪೈಸೆ ಎಲ್ಲಿದೆ? 25 ಪೈಸೆ 50 ಪೈಸೆ ಹುಡುಕಿ ಬರ್ತೀವಿ. ಆದರೆ ದೇವಸ್ಥಾನಕ್ಕೆ ಬಂದು ಮಾಡೋದೇನು? ಆ ದೇವಸ್ಥಾನಕ್ಕೆ ಬಂದು ಕೂತ್ಕೊಂಡಾಗ ಪ್ರದಕ್ಷಿಣೆ ಹಾಕಬೇಕಾದ್ರೂ ಶುದ್ಧ ಮನಸ್ಸಿನಿಂದ ಆಗ್ತೀವ? ಆ ದೇವಸ್ಥಾನದಾಗ ಕೂತ್ಕೊಂಡಾದರೂ ಒಳ್ಳೆ ಮನಸ್ಸಿನಿಂದ ಕೂತ್ಕೊಳ್ತೀವ? ಆ ದೇವಸ್ಥಾನಕ್ಕೆ ಬಂದಾಗಾದರೂ ಭಗವಂತನ ಚಿಂತನೆಯನ್ನು ಮಾಡ್ತೀವ? ಆ ದೇವಸ್ಥಾನಕ್ಕೆ ಬಂದಾಗಾದ್ರೂ 4-6 ಒಳ್ಳೆಯ ಮಾತುಗಳನ್ನು ತಿಳ್ಕೊಂಡು ಹೋಗ್ತೀವ? ಆ ದೇವಸ್ಥಾನಕ್ಕೆ ಬಂದಾಗ ಅಶಕ್ತರಿಗೆ, ದುರ್ಬಲರಿಗೆ, ದೀನರಿಗೆ ಒಂದಿಷ್ಟು ಸಹಾಯ ಮಾಡ್ತೀವ? ನನ್ನಿಂದ ದೇವಸ್ಥಾನದಲ್ಲಿ ಕಲ್ತಂಥ ಒಳ್ಳೆ ಸಂಗತಿ ಏನು ಅಂತ ನೆನಪು ಮಾಡ್ಕೊಳ್ತಾ, ಈಗ ಈ ದೇವಸ್ಥಾನ ಯಾರ್ದು ಅಂತ ಕೇಳಿದರೆ ಆ ದೇವಸ್ಥಾನ ನಂದು ಅಂದ್ಕೊಳ್ಳೋ ಭಾವನೆ ಬರ್ತಾ, ಆ ದೇವಸ್ಥಾನ ನಡೀತಕ್ಕಂಥ 10 ಹಲವು ಚಟುವಟಿಕೆಗಳಿಗೆ ನಾವು ಕುಟುಂಬ ಸಮೇತ ಭಾಗವಹಿಸ್ತಾ, ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ, ಆ ದೇವಸ್ಥಾನ ನಂದಾಗಬೇಕು, ನಾನು ಚಟುವಟಿಕೆ ಮಾಡೋಂಗಾಗಬೇಕು ಅಂತಕ್ಕಂಥ ಎಲ್ಲ ಸಹಕಾರವನ್ನು ಕೊಡ್ತಾ, ನಮ್ಮ ಮನೆ ಒಂದು ಸಂಸ್ಕಾರವಂತ ಮನೆ ಆಗಬೇಕು ಅಂತ ನೆನಪನ್ನು ಮಾಡ್ಕೊಳ್ತಾ, ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ನಮ್ಮ ದೇಶದ ನಮ್ಮ ಸಂಸ್ಕೃತಿಗೆ, ನಮ್ಮ ದೇವಸ್ಥಾನಗಳಿಗೆ ನಾವು ಸದಾಕಾಲ ಭಕ್ತಿ ಭಾವಪರವಶತೆಯಲ್ಲಿ ಎಲ್ಲೂ ಕೊರತೆ ಆಗದಿರೋ ರೀತಿಯಲ್ಲಿ ನಡ್ಕೊಳ್ತಾ, ಆ ದೇವಸ್ಥಾನಕ್ಕೂ ಭಕ್ತರಾಗ್ತಾ, ಈ ದೇಶಕ್ಕೂ ಒಂದು ಭಕ್ತರಾಗ್ತಾ, ಒಳ್ಳೆಯ ಪ್ರಜೆಗಳಾಗ್ತಾ, ಈಶ ಸೇವೆ ಮತ್ತು ದೇಶ ಸೇವೆ ಸದಾ ನಮ್ಮ ಗುರಿ ಆಗಲಿ ಅಂತ ನೆನಪನ್ನು ಮಾಡ್ಕೊಳ್ತಾ, ಈ ದೇವಸ್ಥಾನಕ್ಕೆ ಹೋಗೋದಕ್ಕೋಸ್ಕರ ದೇವರಿಗೋಸ್ಕರ, ಈ ದೇಶದಲ್ಲಿ ಹುಟ್ಟಿದಕ್ಕೋಸ್ಕರ ದೇಶಕ್ಕೋಸ್ಕರ, ಎರಡದಕ್ಕೂ ಋಣಿಯಾಗಿರೋಣ ಅಂತ ನೆನಪನ್ನು ಮಾಡ್ಕೊಳ್ತಾ, ಶ್ರದ್ಧೆಯಿಂದ ಕೇಳಿದಂಥ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಭಾರತ್ ಮಾತಾ ಕೀ. सारथी सत्यम परम धीमहि।